ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಅದು ಹೇಳಕ್ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ದು ಇದು ಹೋಮ್ ಟೌನ್ ಸರ್. ಇದು 2.5 ಹೇಳ್ತಾ ಇದ್ದೇವೆ, ನೆಗೋಷಿಯಬಲ್ ಆಗುತ್ತೆ ನಿಮ್ಗೆ. ಇದು ಫೈನಲ್ ಒಂದು 280 ಮಾಡಿ ಕೊಡ್ತೇವೆ ಗುರು. ಇಲ್ಲ ಒಂದು ಗಾಡಿ ಇದೆ ನೋಡಿ, ಆಪೆ ಟ್ರಕ್ ಇದೆ. ನನ್ನ ಲೈಫಲ್ಲಿ ನಾನು ಇದು ಯೂಟ್ಯೂಬ್ ಚಾನಲ್ ಮಾಡೇ ಇಲ್ಲ, ಫಸ್ಟ್ ಟೈಮ್ ಏನ್ ಪ್ರೈಸ್ ಕೊಟ್ಟು ಮಾಡಿದ್ರೆ ನಿಮ್ಗೆ 90,000 ಬರ್ತಾ ಇದೆ ಸರ್. 90,000? ಎಸ್ ಸರ್. ಅಷ್ಟೇನಾ? 90,000 ಬರೀ 90,000. ನಿಮ್ಮ ಚಾನೆಲ್ ನಿಂದ ಏನಾದ್ರು ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಮ್ಯಾಕ್ಸಿಮಮ್ ಮಾಡಿ ಕೊಡಿ. ಸೊ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ನಿಮ್ಗೆ 2 lakhಗೆ ಫೈನಲ್ ಆಗುತ್ತೆ. 2 lakh ಫೈನಲ್ ಆಗುತ್ತಾ? ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 1.5 ಲಕ್ಷದಲ್ಲಿ ಸಿಗುತ್ತೆ. ಇದು 1.5 ಸಿಗುತ್ತಾ ಸರ್? ಇದು ನಿಮ್ಗೆ ಬಂದ್ಬಿಟ್ಟು 380 ಫೈನಲ್ ಆಗುತ್ತೆ. 380 ಫೈನಲ್ ಆಗುತ್ತಾ? ನಿಮಗೆ ಫೈನಲ್ ಬಂದ್ಬಿಟ್ಟು 170 ಫೈನಲ್ ಆಗುತ್ತೆ. 170 ಫೈನಲ್ ಆಗುತ್ತಾ? ಇದು ಬಂದ್ಬಿಟ್ಟು ನಿಮ್ಗೆ 280 ಹೇಳ್ತಿದ್ದೇವೆ, ನೆಗೋಷಿಯಬಲ್ ಆಗುತ್ತೆ. ಇದನ್ನ ಮಾಡಿಫೈ ಮಾಡಿದ್ರೆ ಜಿ ವ್ಯಾಗನ್ ಆಗೋಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 2 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಫೈನಲ್ ಒಂದು 2 lakhಗೆ ಸಿಗುತ್ತೆ. ಆಂಟಿಕ್ ಪೀಸ್ ಅಂತಾನೆ ಹೇಳ್ಬೋದು. ಇನ್ನೊಂದು 10 ವರ್ಷ ಬಿಟ್ಟ ಮೇಲೆ ಇದು ಆಂಟಿಕ್ ಪೀಸ್ ಆಗೋಗುತ್ತೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 3,80,000 ಸರ್. 2,80,000. 380. ಇದು ಅವರು 3 lakh ಸಿಗ್ಬೇಕಂತ ಹೇಳಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಈ ಗಾಡಿಗೆ? ಸರ್ ಇದಕ್ಕೆ 4,50,000 ರೇಟ್ ಸರ್. ಇದು 4,14 ಮಾಡಲ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ 24 ಟ್ರೂ ವ್ಯಾಲ್ಯೂ. ಅದು ಹೇಳಕ್ ಸ್ವಲ್ಪ ಕಷ್ಟ ಆಗುತ್ತೆ. TFTVಗೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಇದು ಆಕ್ಚುಲಿ ಮಣಿಪಾಲ ಹತ್ರ ಬರುತ್ತೆ. ಉಡುಪಿ ಅಂಡ್ ಮಣಿಪಾಲ ಮೇನ್ ರೋಡ್ ಅಲ್ವಾ ಸರ್ ಇದು? ಸೊ ಮೇನ್ ರೋಡ್ ಹತ್ರ ಬರುತ್ತೆ. ನಮ್ಮ ಜೊತೆ ಸುಶಾಂತ್ ಅವರು ಇದ್ದಾರೆ. ಸೊ ಮೊದಲಿಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವೆಲ್ಕಮ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಮಣಿಪಾಲದಲ್ಲಿ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ದು ಇದು ಹೋಮ್ ಟೌನ್ ಆ್ಯಂಡ್ ನಮ್ಮ ಹುಟ್ಟೂರು ಅಂತಲೇ ಹೇಳ್ಬೋದು. ಸೊ ಇದು ಮೊದಲ ಬಾರಿಗೆ ಮಾಡ್ತಾ ಇದ್ದೀನಿ. ಹಾಗೆ ಫಸ್ಟು ನಾನು ಈ ಶೋರೂಮಲ್ಲಿ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವ್ರ ಹತ್ರ 3 ಶೋರೂಮ್ ಇದೆ. ಹತ್ತತ್ರ ಬೈಕ್ಸ್ಗಳ ಕಲೆಕ್ಷನ್ ಇವ್ರ ಹತ್ರ ಜಾಸ್ತಿ ಇದೆ. ಕಾರ್ಸ್ಗಳ ಕಲೆಕ್ಷನ್ ಅಂತ ಕೇಳಲೇಬಾರ್ದು. ಇದು 3 ಶೋರೂಮ್ ಇರೋದ್ರಿಂದ 3 ಶೋರೂಮಲ್ಲಿ ಕಾರ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ನಿಮ್ಮ ಶೋರೂಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡಿ ಸರ್. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ಒಂದು 15 years ಬ್ಯಾಕ್ ಇಂದ. ಆಲ್ರೆಡಿ ನಾವು 15 years ಇಂದ ಈ ಮಾರ್ಕೆಟಲ್ಲಿ ಇದ್ದೇವೆ. ಸೊ ಆಲ್ಮೋಸ್ಟ್ ನಾವು ಮ್ಯಾಕ್ಸಿಮಮ್ ಕಸ್ಟಮರ್ಸ್ಗೆ ರೀಚ್ ಆಗಿದ್ದೇವೆ ಅನ್ಸುತ್ತೆ ಉಡುಪಿನಲ್ಲಿ. ಸೊ ಎಲ್ಲರೂ ಪರಿಚಯನೂ ಇದೆ, ಹಾಗೆ ಎಲ್ಲ ಮಾರ್ಕೆಟಿಂಗ್ ನಾವು ಮಾಡಿದ್ದೇವೆ ಆಲ್ರೆಡಿ. ಸೊ ಇವಾಗ ನೀವು ಬಂದಿದ್ದೀರಾ ಈಗ ಮಣಿಪಾಲ್ ರೋಡ್ ನಲ್ಲಿರುವಂತ ಇಂದ್ರಾಳಿಯಲ್ಲಿ. ಸೊ ನಮ್ದು ಇನ್ನೊಂದು ಶಾಪ್ ಇರೋದು ಅಂಬಾಗಿಲು ಅಂತ. ಇನ್ನೊಂದು ಇಲ್ಲೇ ಹೊಸದಾಗಿ ನಾವು ರೀಸೆಂಟ್ ಆಗಿ ಓಪನ್ ಮಾಡಿದ್ದೇವೆ ಮಣಿಪಾಲದಲ್ಲಿ. ಸೊ ಇಲ್ಲಿನ ಎಲ್ಲ ನಾವು ಕಸ್ಟಮರ್ಸಿಗೂ ನಾವು ಒಂದು ಸ್ವಲ್ಪ ಪರಿಚಯ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ನಾವು ಇಲ್ಲಿ ಸ್ವಲ್ಪ ಕಡಿಮೆ ಬಜೆಟ್ ಇಂದ ಹಿಡಿದು ಹೈಯರ್ ಎಂಡ್ ವರೆಗೂ ನಾವು ಕಾರ್ಸ್ ಸೇಲ್ ಮಾಡ್ತೇವೆ. ಐ ಮೀನ್ ಇವನ್ 2 wheelers ಸಹಿತ ಸೇಲ್ ಮಾಡ್ತೇವೆ. ಹಾಗಾಗಿ ಎಲ್ಲರೂ 2-4 ಅಂದ್ರೆ 2 wheeler ಮತ್ತೆ 4 wheeler ಅಂತ. ಸೊ 2 wheeler 4 wheeler ಆಗಿ 24 ಟ್ರೂ ವ್ಯಾಲ್ಯೂ ಅಂತ. 24 ಟ್ರೂ ವ್ಯಾಲ್ಯೂ ಅನ್ನೋದು ನಮ್ದು 2 wheeler 4 wheeler ಎರಡು ಒಂದರಲ್ಲೇ ಸಿಗುತ್ತೆ ನಿಮಗೆ ಅಂತ. ಸೊ ಇವರದು 3 ಶೋರೂಮ್ ಒಟ್ಟೊಟ್ಟಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಇರ್ಬೋದು ಅಲ್ವಾ? ಯಾರಿಗಾದ್ರೂ ಅಂಬಾಗಿಲು, ಉಡುಪಿ, ಬ್ರಹ್ಮಾವರ, ಬಾರ್ಕೂರು ಆ ಕಡೆಯಿಂದ, ಬಾರ್ಕೂರು, ಬ್ರಹ್ಮಾವರ, ಕುಂದಾಪುರ ಕಡೆಯಿಂದ ಬರೋರಿಗೆ ಅಂಬಾಗಿಲು ನಿಯರ್ ಬೈ ಆಗುತ್ತೆ. ಆ್ಯಂಡ್ ನಿಮಗೆ ಮಣಿಪಾಲ, ಮಂಗಳೂರು ಕಡೆಯಿಂದ ಬರೋರಿಗೆ ಇಲ್ಲಿ ಮಣಿಪಾಲ ಮೇನ್ ರೋಡು ಇಂದ್ರಾಳಿ ಅಂತ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರು ಲಿಂಕ್ ಎಲ್ಲ ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಸರ್ದು ಹಾಕಿರ್ತೀನಿ. ನೀವು ಒಂದ್ಸಲಿ ಕಾಲ್ ಮಾಡ್ಕೊಂಡು ಬರ್ಬೋದು. ಟೆಸ್ಟ್ ಡ್ರೈವ್ ಮಾಡಿ ಕಾರ್ಗಳು ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆದರೆ ತೊಗೋಬೋದು. ಆ್ಯಂಡ್ ಇಲ್ಲಿ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ. ಕೋಸ್ಟಲ್ ಏರಿಯಾದಲ್ಲಿ ಕಮ್ಮಿ ಬಜೆಟಲ್ಲಿ ಯಾಕೆ ಸಿಗುತ್ತೆ ಅದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯನೇ. ಸೊ ಬನ್ನಿ ಮೊದಲಿಗೆ ಗಾಡಿಗಳ ಡೀಟೇಲ್ಸ್ ತೊಗೊಂಡೋಣ. ಮೊದಲು ಯಾವ ಬಜೆಟಿಂದ ಕಾರ್ ಸ್ಟಾರ್ಟ್ ಆಗ್ತದೆ ಸರ್? ಐ ಮೀನ್ ಇವಾಗ ಸ್ಟಾರ್ಟಿಂಗ್ ನಿಮಗೆ 60,000 ಇಂದ ಸ್ಟಾರ್ಟ್ ಆಗುತ್ತೆ. 60,000 ಇಂದ ಹಿಡಿದು 15 lakhs ವರೆಗೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಇನ್ ಕೇಸ್ ನಿಮ್ಮ ಹತ್ರ ಯಾವ್ದಾದ್ರು ಬ್ರ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ತರಿಸ್ಕೊಳ್ಳೋ ವ್ಯವಸ್ಥೆ ಆಗುತ್ತೆ? ಅದು ಇದೆ, ಅದು ಕೂಡ ಮಾಡ್ಕೊಡ್ತೀರಾ? ಅಂದ್ರೆ ಕಸ್ಟಮರ್ನ ಡಿಮ್ಯಾಂಡ್ ಮೇಲೆ ನಾವು ಅವರ ರಿಕ್ವೈರ್ಮೆಂಟ್ ಮೇಲೆ ನಾವು ಮಾಡ್ತೀವಿ. ಔಟ್ಸೈಡ್ ಕಸ್ಟಮರ್ಸ್ಗೆ ಇನ್ ಕೇಸ್ ಇವಾಗ ಇಲ್ಲಿ ಸುಮ್ಮನೆ ಓಡಿಸೋದಕ್ಕೆ ಮನೇಲಿ ಈಗ ಒಂದು ಗಾಡಿ ಬೇಕು ಅನ್ನೋರು ದೂರದಿಂದ ಬರ್ತಾರೆ ಅಂಥವ್ರಿಗೆ ಯಾವ ಥರ ಫೆಸಿಲಿಟಿ ಕೊಡ್ತೀರಾ? ಅಂದ್ರೆ ಲೈಕ್ ಕಮ್ಮಿ ಮಾಡ್ತೀರಾ ಇಲ್ಲ? ಇಲ್ಲ, ದೂರದಿಂದ ಬಂದವರು ಅಥವಾ ಇಲ್ಲಿ ಲೋಕಲ್ ನಮ್ಗೆಲ್ಲರೂ ಒಂದೇ ಸರ್. ಕಸ್ಟಮರ್ಸ್ ಬಟ್ ಎಲ್ರಿಗೂ ನಾವು ಆದಷ್ಟು ಎಷ್ಟು ಕಡಿಮೆ ಸಾಧ್ಯನೋ ನಮ್ಮಿಂದ ಅಷ್ಟು ನಾವು ಕಡಿಮೆಗೆ ಮಾಡ್ಕೊಡ್ತೀರಾ? ಹೌದೌದು. ಸೊ ಒಂದ್ಸಲಿ ಕಾಲ್ ಮಾಡ್ಕೊಂಡ್ ಬನ್ನಿ. ಆ ಗಾಡಿ ನಿಮ್ಗೆ ಅವೈಲೇಬಲ್ ಇದ್ರೆ ಏನು ವಾಟ್ಸಪ್ಪಲ್ಲಿ ಫೋಟೋಸು ಅದು ಇದು ಏನಾದ್ರು ನಿಮ್ಗೆ ಅಲ್ವಾ? ಸೊ ನೋಡ್ಕೊಂಡು ಬರ್ಬೋದು. ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿದ್ರೆ ಗಾಡಿನ ಯಾವಾಗ್ಲೂ ಓವರ್ ಲುಕ್ಕಲ್ಲಿ ನೋಡಬೇಡಿ. ಬಂದು ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿ, ಆವಾಗಲೇ ನಿಮ್ಗೊಂದು ಕ್ಲಾರಿಟಿ ಸಿಗೋದು ಅಂತ ಹೇಳ್ಬೋದು. ಸೊ ನಾವು ಮೊದಲಿಗೆ 60,000ದಿಂದ ಗಾಡಿ ಸ್ಟಾರ್ಟ್ ಆಗ್ತಿದೆ ಅಂತೆ. ಸೊ ಅದು ನೋಡೋದು ಬೇಡ. ಫಸ್ಟಿಗೆ ನಮ್ಮ ಜೊತೆ ಯಾವ ಸರ್ ಅದು ಲಾಸ್ಟಲ್ಲಿ ನಿಂತಿದೆಯಲ್ಲ, ವ್ಯಾಗನರ್ ಇಂದ ಗಾಡಿ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಮೊದಲಿಗೆ ನಮ್ಮ ಜೊತೆ ವ್ಯಾಗನರ್ ಇದೆ ಸರ್. ಮುಂದೆ ಬನ್ನಿ ಸರ್, ಹೇಳಿ ಹಾಗೆ ಡೀಟೇಲ್ಸ್ ಹೇಳಿ ಸರ್. ಎಸ್, ಇದು 2010 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ವಿತ್ LPG ಇದೆ. ಸೊ 80,000 ರನ್ನಿಂಗ್. ಗಾಡಿ ಓಪನ್ ಮಾಡ್ಬೋದಾ ಸರ್? ಎಸ್, ಖಂಡಿತ.
ಟೈರ್ ಪ್ರೊಫೈಲ್ ನೋಡ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ನಿಮಗೆ ಅಲಾಯ್ ವೀಲ್ ಬರೋದಿಲ್ಲ. ಏನೇನು ಫೆಸಿಲಿಟಿ ಬರುತ್ತೆ ಸರ್ ಈ ಗಾಡಿ? ಇದರಲ್ಲಿ AC ಇದೆ, ಪವರ್ ಸ್ಟೀರಿಂಗ್ ಇದೆ, ಫ್ರಂಟ್ 2 ಡೋರ್ ಪವರ್ ವಿಂಡೋ ಇದೆ, ಸೆಂಟ್ರಲ್ ಲಾಕ್ ಇದೆ, ಸಿಸ್ಟಮ್ ಇದೆ, ಆಮೇಲೆ LPG ಫಿಟೆಡ್ ಇದೆ. ಓಕೆ, ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ, ತುಂಬಾ ಚೆನ್ನಾಗಿದೆ, ನೀವು ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಮೇಂಟೆನೆನ್ಸ್ ಆಗಲಿ ತುಂಬ ಚೆನ್ನಾಗಿದೆ. ಡ್ಯಾಶ್ ಬೋರ್ಡ್ ಲುಕ್ ನೋಡ್ತಾ ಇರೋಂಥದ್ದು ನಿಮಗೆ ಎಲ್ಲಿ ಸ್ಕ್ರಾಚಸ್ ಆಗಲಿ ಡೆನ್ಸ್ ಆಗಿಲ್ಲ, ಸುಮ್ಮನೆ ಬೇಕಾಬಿಟ್ಟು ಯೂಸ್ ಮಾಡಿಲ್ಲ, ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಯೂಸ್ ಗಾಡಿ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡ್ ನೋಡೋದಾದರೆ ನಿಮಗೆ ಡಿಫಾಗರ್ ಬರೋದಿಲ್ಲ, ಬ್ಯಾಕ್ ವೈಪರ್ ಬರೋದಿಲ್ಲ. ಇದು ಒಂದು ಬೇಸ್ ಮಾಡಲ್ ಅಂತಾನೆ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಈ ಗಾಡಿಗೆ? ಸರ್ ಇದು 2.5 ಹೇಳ್ತಾ ಇದ್ದೇವೆ, ನೆಗೋಷಿಯಬಲ್ ಆಗುತ್ತೆ. 2.5. ಎಸ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಅಂತ ಹೇಳಿದ್ರಿ? ರನ್ನಿಂಗ್ 62,000. 62,000. ಓಕೆ. ನೆಕ್ಸ್ಟ್ ನಮ್ಮ ಜೊತೆ ಇನ್ನೊಂದು ರಿಟ್ಸ್ ಇದೆ. ರಿಟ್ಸ್ ಅಲ್ಲ ಸರ್? ರಿಟ್ಸ್, ಎಸ್. ಹೇಳಿ ಸರ್ ಈ ರಿಟ್ಸ್ ಬಗ್ಗೆ. ಇದು 2011 ಮಾಡೆಲ್ ಡೀಸೆಲ್ ವೆಹಿಕಲ್ ಇದೆ. ಸೊ ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್. 1,10,000 ಓಡಿದೆ. ನಿಮಗೆ ಇದು ಫೈನಲ್ ಒಂದು 280 ಮಾಡಿ ಕೊಡ್ತೇವೆ ಸರ್. 280 ಮಾಡಿ ಕೊಡ್ತೀರಾ? ಟೈರ್ ಪ್ರೊಫೈಲ್ ನೋಡ್ಬೋದು, ಮ್ಯಾನೇಜಬಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ ಇಂಟೀರಿಯರ್ ಪಾರ್ಟ್ ಬಂದ್ರೆ ಸರ್ ಏನೇನು ಫೀಚರ್ಸ್ ಬರುತ್ತೆ ಸರ್? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ವಿಡಿಯೋ ಆಪ್ಷನ್ ಅಲ್ಲಿ ಇದೆ. ಇದು ಸಿಸ್ಟಮ್ ಇದೆ. ಓಕೆ. ಸೊ ಸೀಟ್ ಕವರ್ಸ್ ಎಲ್ಲ ಒಳ್ಳೆದಿದೆ. ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲೊಂದು ಚಿಕ್ಕದಾಗಿ ಒಂದು ಟೈರ್ ಆಗಿದೆ ಅಷ್ಟೇ. ಇಲ್ಲ, ಅದು ನಿಮಗೆ ರಿಮೂವ್ ಮಾಡಿ ಕೊಡೋ ಸರ್. ಅದನ್ನು ರಿಮೂವ್ ಮಾಡ್ಕೊಡ್ತೀರಾ? ಹಂಗೆ ಹೇಳ್ತಿದ್ದಾರೆ, ರಿಮೂವ್ ಮಾಡ್ಕೊಡ್ತಾರಂತೆ. ಓವರ್ ಆಲ್ ಲುಕ್ ನೋಡೋದಾದ್ರೆ ನಿಮಗೆ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕ್ರಾಚಸ್ ಇಲ್ಲ. ಅಂಡ್ ಡಿಫಾಗರ್ ವೈಪರ್ ಕೂಡ ಬರೋದಿಲ್ಲ ಈ ಗಾಡಿಯಲ್ಲಿ, ಬೇಸ್ ವೇರಿಯಂಟ್ ಅಂತಾನೆ. ರಿವರ್ಸ್ ಕ್ಯಾಮ್ ಬೇರೆ ಇದೆ ಸರ್. ರಿವರ್ಸ್ ಕ್ಯಾಮ್ರಾ ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದಲ್ವಾ ಸರ್? ಹೌದು, ಇದು ಬರೋದಿಲ್ಲ, ಇದು ಹಾಕ್ಸಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದಾರೆ. ಓವರ್ ಆಲ್ ತುಂಬಾ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಿ ಸರ್ ಇದಕ್ಕೆ? ಇದು 280 ಮಾಡಿ ಕೊಡ್ತೇವೆ. 280. ಏನ್ ಓಡಿದೆ ಅಂತ ಹೇಳಿದ್ರಿ? 1,10,000. 1,10,000. ಸಿಂಗಲ್ ಥರ್ಡ್ ಓನರ್. ಓಕೆ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಸ್ವಿಫ್ಟ್ ಡಿಸೈರ್. ಸಾಕಷ್ಟು ಜನಕ್ಕೆ ಒಳ್ಳೆ ಹುಡುಕ್ತಾ ಇರ್ತೀರಾ ನೀವು ಸ್ವಿಫ್ಟ್ ಡಿಸೈರ್ ಬೇಕು ಅಂತ, ಅಂಥವ್ರಿಗೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಇಲ್ಲಿ ಒಂದು. ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು 2014 ಮಾಡೆಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಇದು LDI ವೇರಿಯಂಟ್. ಸೊ ವೈಟ್ ಕಲರ್ ಅಲ್ಲಿ ಗಾಡಿ ಚೆನ್ನಾಗಿದೆ, ಲುಕ್ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಎಸ್ ಸರ್. ಇದು ಓಪನ್ ಆಗುತ್ತಾ? ಎಸ್. ಇಲ್ಲ, ಈ ಕಡೆ ಓಪನ್ ಆಗ್ತೀರಾ? ಓಕೆ. ನಿಮಗೆ ಆಫ್ಟರ್ ಮಾರ್ಕೆಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್. ಓವರ್ ಆಲ್ ನೋಡೋಕ್ಕೆ ಡ್ಯಾಶ್ ಬೋರ್ಡ್ ಆಗಲಿ, ನಿಮಗೆ ಡ್ರೈವರ್ ಸೈಡ್ ವಿಂಡೋಸ್ ಎರಡೂ ಕಡೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೀಟ್ ಆ್ಯಂಡ್ ಕಂಡೀಷನಲ್ಲಿದೆ. ಆ್ಯಂಡ್ ಡ್ಯಾಶ್ ಬೋರ್ಡ್ ತುಂಬ ಚೆನ್ನಾಗಿದೆ. ಏನೇನು ಫೀಚರ್ಸ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ಸರ್ ಇದರಲ್ಲಿ ಫ್ರಂಟ್ 2 ಡೋರ್ ಪವರ್ ವಿಂಡೋಸ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, AC ಪವರ್ ಸ್ಟೀರಿಂಗ್ ಇದೆ, ಮತ್ತೆ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಒಳ್ಳೆದಿದೆ. AC ಎಲ್ಲ ಬರುವಂಥದ್ದು ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ ವೆಹಿಕಲ್ ಇದು. ಆ್ಯಂಡ್ ಸೀಟ್ ಕವರ್ ಹಾಕ್ಸಿದ್ದಾರೆ, ಹೊಸ ಕವರ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಓವರ್ ಆಲ್ ಒಳಗಡೆ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಔಟ್ ಸೈಡ್ ಬಂದರೆ ನಿಮಗೆ ಬಾಡಿ ಲೈನಲ್ಲಿ ಎಲ್ಲಿ ಸ್ಕ್ರಾಚಸ್ ಆಗಲಿ ಡೆನ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ಡಿಫಾಗರ್ ವೈಪರ್ ಕೂಡ ಈ ಗಾಡಿಗೆ ಬರೋದಿಲ್ಲ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್ ಇದು? ಇದು ನಿಮಗೆ ಬಂದ್ಬಿಟ್ಟು ಒಂದು ಫೈನಲ್ 490 ಅಂತಿದ್ದೇವೆ, ನೆಗೋಷಿಯಬಲ್ ಆಗುತ್ತೆ ಸರ್. ಎಷ್ಟು ಮಾಡಲ್ ಸರ್ ಇದು? ಇದು 2014 ಇದೆ. 14 ಮಾಡಲಾ? ಹೆಚ್ಚು ಕಡಿಮೆ ಆಗುತ್ತಲ್ಲ? ಮಾಡ್ಕೊಡ್ತೇವೆ. ಓಕೆ. ನೆಕ್ಸ್ಟ್ ಇಲ್ಲಿ ಒಂದು ಹುಂಡೈ ಇಯಾನ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು 2012 ಮಾಡೆಲ್. ಇದು ಬಂದ್ಬಿಟ್ಟು ಥರ್ಡ್ ಓನರ್, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ. LPG ಬೇರೆ ಇದೆ. LPG ಫಿಟೆಡ್ ಕಂಪನಿ ಫಿಟೆಡ್ ಸರ್ ಇದು? ಇಲ್ಲ, ಇದು ಫಿಟೆಡ್ ಸರ್, ಔಟ್ ಸೈಡ್ ಇದೆ. ಓಕೆ. ಹೇಳಿ ಸರ್ ಇಂಟೀರಿಯರ್ ಏನೇನು ಫೀಚರ್ಸ್ ಬರುತ್ತೆ? ಇಂಟೀರಿಯರ್ ಅಲ್ಲಿ ಸಿಸ್ಟಮ್ ಒಂದಿದೆ, ಅದ್ ಬಿಟ್ರೆ ಸೆಂಟ್ರಲ್ ಲಾಕಿಂಗ್ ಇದೆ. ಓಕೆ. ಆಮೇಲೆ LPG. ಓಕೆ. ಮತ್ತೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ನೋಡೋಕೆ ಬ್ಲೂ ಅಂಡ್ ವೈಟ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೇನೆ ಇರ್ಬೋದು, ನನಗಂತೂ ಇಷ್ಟ ಇಲ್ಲ. ಸೊ ಓಕೆ, ಇಂಟೀರಿಯರ್ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಪವರ್ ವಿಂಡೋಸ್ ಬರೋದಿಲ್ಲ, ಮ್ಯಾನ್ಯುವಲ್ ಬರುತ್ತೆ. ಇದು ಬಾಡಿ ಲೈನ್ ಆಗಲಿ ನಿಮಗೆ ಎಲ್ಲಿ ಸ್ಕ್ರಾಚಸ್ ಆಗಲಿ ಡೆನ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? ಇದು ನಿಮಗೆ 2 lakhಗೆ ಫೈನಲ್ ಆಗುತ್ತೆ. 2 lakh ಫೈನಲ್ ಆಗುತ್ತಾ? ಓಕೆ. ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಜನ ಗಾಡಿ ತಗೊಳ್ಳೋರಿಗೆ ಬೆಸ್ಟ್ ಆಪ್ಷನ್ ಅಲ್ವಾ? ಇದಕ್ಕೆ ಲೋನ್ ಆಗುತ್ತಾ ಸರ್? ಲೋನ್ ನಾವು ಮಾಡಿಕೊಡ್ತೇವೆ ಸರ್. ಲೋನ್ ಮಾಡಿಕೊಡ್ತೀರಾ? ನೀವು 1 lakh ತನಕ ಲೋನ್ ಆಗುತ್ತೆ. ಓಕೆ. ಮಿಕ್ಕಿದ 1 lakh ನೀವು ಕ್ಯಾಶ್ ಹಾಕ್ತೀವಿ. ಓಕೆ. ಲೋನ್ ಡೀಟೇಲ್ಸ್ ಎಲ್ಲ ನಿಮಗೆ ಎಂಡ್ ವಿಡಿಯೋದಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು, 7 ಸೀಟರ್ನ ವೆಹಿಕಲ್ ಎರ್ಟಿಗಾ ಇದೆ. ಎರ್ಟಿಗಾ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಇದು 2013 ಮಾಡೆಲ್ಲು, ZDI ವೇರಿಯಂಟ್ ಇದೆ. ನಿಮಗೆ ಸೆಕೆಂಡ್ ಓನರು, ಆಮೇಲೆ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ, ಗಾಡಿ ನೀಟ್ ಇದೆ. ಪ್ರೈಸ್ ಬಂದ್ಬಿಟ್ಟು 5.5 ಲಕ್ಷ ಸರ್. 5.5 ಲಕ್ಷನಾ? ಎಸ್, ನೆಗೋಷಿಯಬಲ್ ಇದೆ. ಓಕೆ. ಇಂಟೀರಿಯರ್ ಏನೇನು ಹೇಳ್ತೀರಾ ಸರ್? ಇದು ಸಿಸ್ಟಮ್ ಇದೆ, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ಓಕೆ, ಏರ್ ಬ್ಯಾಗ್ಸ್ ಎಲ್ಲ ಇದೆ. ಓಕೆ. ಎಲ್ಲ ಗಾಡಿ ನಿಮ್ಮ ಜೊತೆ ಆಕ್ಸಿಡೆಂಟ್ ಫ್ರೀನಾ ಸರ್? ಆಕ್ಸಿಡೆಂಟ್ ಫ್ರೀ ಇದೆ. ಓಕೆ. ಎಲ್ಲದಕ್ಕೂ ಇದು ಟ್ರ್ಯಾಕಿಂಗ್ ಹಿಸ್ಟ್ರಿ ಸಿಗುತ್ತಾ? ಸಾರಿ, ಟ್ರ್ಯಾಕಿಂಗ್ ಹಿಸ್ಟ್ರಿ ಎಲ್ಲ ಸಿಗುತ್ತಾ? ಸಿಗುತ್ತಾ. ಸಿಂಗಲ್ ಏರ್ ಬ್ಯಾಗ ಸರ್ ಇದು? ಹೌದು. ಸೊ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲಿ ಆಪ್ಷನ್ ಕೊಟ್ಟಿರುವಂಥದ್ದು, TV ಕೂಡ ಹಾಕ್ಸಿದ್ದಾರೆ ಇಲ್ಲಿ ಮೇಲ್ಗಡೆ, ಕಾಣಿಸ್ತಾ ಇದೆಯಾ?
ಓಕೆ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಬರುತ್ತೆ ಅಂಡ್ ಮ್ಯಾಗ್ ವೀಲ್ಸ್ ಕೂಡ ಬರುವಂಥದ್ದು. ಇದೇನು ಟಾಪ್ ಎಂಡ್ ಬರುತ್ತೆ ಸರ್ ಇದು? ಹೌದು, ಇದು ZDI ಇದೆ ಅಲ್ಲ? ZDI. ಓಕೆ, ಏನು ಪ್ರೈಸ್ ಹೇಳಿದ್ರೆ 5.5 ಲಕ್ಷ ನೆಗೋಷಿಯಬಲ್. ಓಕೆ, ಇಲ್ಲಿ ಒಂದು ಆಲ್ಟೋ ಇದೆ, ಸಾಕಷ್ಟು ನನ್ನ ಫೇವ್ರೇಟ್ ಗಾಡಿ ಅಂತಾನೆ ಹೇಳ್ಬೋದು. ಸ್ಕ್ರಾಚಸ್ ಎಲ್ಲೂ ಕಾಣಿಸಲ್ಲ, ಡೆಂಟ್ಸ್ ಕೂಡ ಕಾಣಿಸಲ್ಲ. ಈ ಗಾಡಿ ಬಗ್ಗೆ ಹೇಳಿ ಸರ್ ನೀವು. ಇದು ಗಾಡಿ ನೀಟ್ ಆಗಿದೆ, 2006 ಮಾಡೆಲ್, LXI ಇದೆ, AC ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಓಕೆ, ಗಾಡಿ ನೀಟ್ ಇದೆ, ಕಡಿಮೆ ಬಜೆಟ್ ನ ಗಾಡಿ ಸರ್ ಇದು. AC ಪವರ್ ಸ್ಟೇರಿಂಗ್ ಬರುತ್ತೆ ಅಂಡ್ ಪವರ್ ವಿಂಡೋಸ್ ಬರಲ್ಲ ಈ ಗಾಡಿ ಅಲ್ವಾ? ಬೇಕಾದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಬೇಕು. ಓಕೆ, ಇದರಲ್ಲಿ ರೆಡಿ ಇಲ್ಲ, ಇದರಲ್ಲಿ ರೆಡಿ ಬರೋದಿಲ್ಲ, ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೋಬಹುದು. ಮ್ಯೂಸಿಕ್ ಸಿಸ್ಟಮ್ AC ಕೂಡ ಬರುತ್ತೆ ಇದರಲ್ಲಿ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಆಫ್ಕೋರ್ಸ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಈ ಗಾಡೀಲಿ ಬರೋದು. ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ ಆ್ಯಂಡ್ ಓವರ್ ಆಲ್ ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ಅಂತೂ ಮಿಂಟ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಇದು 1.5 ಲಕ್ಷದಲ್ಲಿ ಸಿಗುತ್ತೆ. ಇದು 1.5 ಸಿಗುತ್ತಾ? ಏನು ಎಷ್ಟು ಓನರ್ ಆಗಿದೆ ಅದು? ಸರ್ ಇದು ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆಯಾ? ಓಕೆ ಸರ್, ಇದು ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಇದೆ. ಓಕೆ, ನಿಮಗೆ 2017 ಮಾಡೆಲ್, ಕ್ವಿಡ್ ಅಲ್ಲಿ ಸಣ್ಣ ಗಾಡಿಯಲ್ಲಿ ಆಟೋಮೆಟಿಕ್ ಗಾಡಿ ಒಳ್ಳೆ ಇದೆ ಗಾಡಿ. ಸೊ ಗೇರ್ ಶಿಫ್ಟ್ ಗೇರ್ ಏನು ಬರೋದಿಲ್ಲ, ನೀವು ಆರಾಮಾಗಿ ಓಡಿಸ್ಬೋದು. ಆ್ಯಕ್ಚುಲಿ ಇದು ಟ್ರಾಫಿಕಲ್ಲೆಲ್ಲ ತುಂಬ ಒಳ್ಳೆ ಗಾಡಿ. ನೋಡಿ, ನೀವು ಟ್ರಾಫಿಕ್ ತುಂಬ ಇದೆ, ಸೊ ಅಂಥವ್ರಿಗೆ ಇದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸರ್, ಏನೇನು ಫೀಚರ್ಸ್ ಬರುತ್ತೆ ಸರ್? ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಆಮೇಲೆ ಸೆಂಟ್ರಲ್ ಲಾಕಿಂಗ್ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ನನಗೆ ಇದು ನೋಡಿ ನಾಬ್ ತುಂಬ ಇಷ್ಟ ಆಯಿತು. ರಿವರ್ಸು, ನ್ಯೂಟ್ರಲ್, ಡ್ರೈವು ಇದರಲ್ಲೇ ಆಟ ಆಡಬೇಕು. ಇದೇ ಗೇರ್ ಅಲ್ಲ ಸರ್? ಎಸ್ ಸರ್. ಓಕೆ, ತುಂಬ ಚೆನ್ನಾಗಿದೆ ನೋಡಿ. ಬೇರೆ ಇದೊಂಥರ 26,000 ಓಡಿದೆ ಸರ್ ಗಾಡಿ. ಬರೀ 26,000 ಓಡಿದೆ ಇದು? ಹೌದೌದು. ಓಕೆ ಓಕೆ, ಕಮ್ಮಿ ಓಡಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಗಾಡಿ ಹೊಸ ಥರ ಕಾಣಿಸ್ತಾ ಇದೆ. ಅನ್ಟಚ್ ವೆಹಿಕಲ್ ಅಂತಲೇ ಹೇಳ್ಬೋದು, ಓಡಿಸೇ ಇರಲ್ಲ ಅಂತ ಅನ್ಕೊಂತೀನಿ. ಸರ್, ಇದು ನಿಮಗೆ ಬಂದ್ಬಿಟ್ಟು 380 ಫೈನಲ್ ಆಗುತ್ತೆ. 380 ಫೈನಲ್ ಆಗುತ್ತಾ? ಹೊಸ ಗಾಡಿ ಇದು ಎಷ್ಟಕ್ಕೆ ಅವೈಲೇಬಲ್ ಇದೆ? ಇದು ನಿಮಗೆ 7 ಲ್ಯಾಕ್ ತನಕ ಆಗುತ್ತೆ. 7 ಲ್ಯಾಕ್ ತನಕ ಇದೆ ಅದು? ಓಕೆ ಓಕೆ, 380ಗೆ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಅಲ್ಲ. ಸೊ ನಮ್ಮ ಜೊತೆ ಇಲ್ಲಿ ಒಂದು ಸ್ಯಾಂಟ್ರೋ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಎಸ್ ಸರ್, ಸ್ಯಾಂಟ್ರೋ ಇದು 2008 ಮಾಡೆಲು. ನಿಮಗೆ ಕಡಿಮೆ ಬಜೆಟ್ನ ಗಾಡಿ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ ಗಾಡಿ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಸೊ ಸೆಂಟ್ರಲ್ ಲಾಕಿಂಗ್ ಇದೆ, ಗಾಡಿ ನೀಟ್ ಇದೆ. AC ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್ ಇದೆ. ನಿಮಗೆ ಪವರ್ ವಿಂಡೋ ಬರೋದಿಲ್ಲ, ಪವರ್ ವಿಂಡೋಸ್ ಇಲ್ಲ ಇದರಲ್ಲಿ. 71,000 ರನ್ನಿಂಗ್ ಆಗಿದೆ. 71,000 ಅಷ್ಟೇ. ಹೌದು. ನಿಮಗೆ ಇದು ಟ್ರ್ಯಾಕಿಂಗ್ ಹಿಸ್ಟ್ರಿ ಸಿಗುತ್ತಾ ಸರ್ ಇದು? ಎಸ್ ಸರ್, ಖಂಡಿತವಾಗಿ ಸಿಗುತ್ತಾ? ಓಕೆ, ಹಿಸ್ಟ್ರಿ ಕೂಡ ಸಿಗುವಂಥ ಗಾಡಿ ಇದು. 2008 ಸರ್ ಇದು? 2008 ಮಾಡೆಲ್ ಇದೆ. ನಿಮಗೆ ಅದು ಫೈನಲ್ ಬಂದ್ಬಿಟ್ಟು 170ಗೆ ಫೈನಲ್ ಆಗುತ್ತೆ. 170 ಫೈನಲ್ ಆಗುತ್ತಾ? ಓಕೆ, ಹೆಚ್ಚು ಕಡಿಮೆ ಆಗುತ್ತೆ. 170 ಹೇಳ್ತಿದ್ದಾರೆ ಈ ಗಾಡಿ. ಪೆಟ್ರೋಲ್ ವೇರಿಯಂಟು. ಏನು ಮೈಲೇಜ್ ಕೊಡ್ಬೋದು ಸರ್ ಇದು? ಮೈಲೇಜ್ ಇದು 16 ಸಿಗುತ್ತೆ ಸರ್. 16 ಸಿಗುತ್ತಾ? 16. ಸಿಟಿಲ ಇಲ್ಲ, ನಿಮ್ಗೆ ಲಾಂಗ್ ಆದ್ರೆ ಒಂದು 18 ಸಿಗ್ಬೋದು ಸರ್. ಓಕೆ, 18 ಆದ್ರೆ 16, 15 ಅಂತೂ ಪಕ್ಕ ಸಿಗುತ್ತೆ. ಓಕೆ ಓಕೆ, ನಿಮ್ಮ ಡ್ರೈವಿಂಗ್ ಕಂಡೀಷನ್ ಮೇಲೆ ಹೋಗುತ್ತೆ ಗಾಡಿ ಯಾವಾಗಲೂ. ಸರ್, ಇಲ್ಲಿ ಒಂದು i10 ಇದೆ, ನೋಡ್ತಾ ಇರುವಂಥದ್ದು. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್, ಇದು 2012 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಓಕೆ, ಗಾಡಿನಲ್ಲಿ ಎಲ್ಲೋ ಸ್ಕ್ರಾಚ್ ಆಗ್ಲಿ, ಡೆಂಟ್ ಆಗ್ಲಿ ಏನೂ ಸಿಗ್ತಾ ಇಲ್ಲ. ನೀಟ್ ಇದೆ ಗಾಡಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಟು ಡೋರ್ ಪವರ್ ವಿಂಡೋಸ್ ಇದೆ, ಸೆಂಟ್ರಲ್ ಲಾಕ್ ಇದೆ, ಆಮೇಲೆ ಕಡಿಮೆ ರನ್ನಿಂಗ್ ಗಾಡಿ. ಕಡಿಮೆ ರನ್ನಿಂಗ್ ಗಾಡಿ, ಕಡಿಮೆ ಬಜೆಟ್ ನಲ್ಲಿ ಒಳ್ಳೆ ಗಾಡಿ ಸರ್. ಎಷ್ಟು ಓಡಿದೆ ಸರ್ ಇದು? ಸರ್, ರನ್ನಿಂಗ್ ಇದು ಬಂದ್ಬಿಟ್ಟು 80,000 ಸರ್. 80,000 ಓಡಿದೆ. ಎಸ್ ಸರ್. ಓಕೆ, ಸೀಟ್ ಆಗಲಿ, ಸೀಟ್ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಿಮಗೆ ಸಿಸ್ಟಮ್ ಬರುತ್ತೆ, ಒಂದು AC ಬರುತ್ತೆ. ಎಸ್. ಓಕೆ, ಬೇರೆ ಏನೋ ಆಪ್ಷನ್ ನಿಮ್ಗೆ ಸಿಗೋದಿಲ್ಲ. ಅಂಡ್ ಫ್ರಂಟ್ ಟು ಡೋರ್ ಪವರ್ ವಿಂಡೋಸ್ ಇದೆ. ಫ್ರಂಟ್ ಟೂ ಡೋರ್ ಇದೆ, ಬ್ಯಾಕ್ ಡೋರ್ ಬರೋದಿಲ್ಲ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ 280 ಹೇಳ್ತಿದ್ದೇವೆ, ನೆಗೋಷಿಯಬಲ್ ಆಗುತ್ತೆ. 280 ನೆಗೋಷಿಯಬಲ್ ಆಗುತ್ತಾ? ಸರ್, ಇಲ್ಲಿ ಒಂದು ರೆಡ್ ಕಲರ್ ಸ್ವಿಫ್ಟ್ ಇದೆ, ಸಾಕಷ್ಟು ಜನರ ಫೇವರೇಟ್ ಗಾಡಿ ಅಂತಾನೆ ಹೇಳ್ಬೋದು ಸ್ವಿಫ್ಟ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ಎಸ್ ಸರ್, ಇದು 2017 ಮಾಡೆಲ್, ಡೀಸೆಲ್ ವೇರಿಯಂಟ್ ಇದೆ, VDI ಇಲ್ಲಿ. ಸೊ 2017 ಮಾಡೆಲ್ ಇದೆ ಇದು. 17 ಖಾಲಿ 58,000 ಆಗಿದೆ. ಟೈರ್ಸ್ ಆಗ್ಲಿ, ಬಾಡಿ ಲೈನ್ ಆಗ್ಲಿ ನೀಟ್ ಆಗಿದೆ. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. 58,000 ಅಷ್ಟೇ, ಬರೀ 58,000 ರನ್ನಿಂಗ್. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್ ಇದೆ, ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಮತ್ತೆ ನಿಮ್ಗೆ ಮಿರರ್ ಕಂಟ್ರೋಲಿಂಗ್ ಎಲ್ಲ ಸಿಸ್ಟಮ್ ಇದ್ರಲ್ಲೇ ಇದೆ. ಪ್ರೀಮಿಯಂ ಕಂಡೀಷನ್ ಲೆದರ್ ಸೀಟ್ ಹಾಕ್ಸಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ರೆಡ್ ಕಲರ್ ಗಾಡಿಗೆ ಒಂಥರ ರೆಡ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ಬಾಡಿ ಲೈನ್ ನೋಡ್ಬೋದು. ಬಾಡಿ ಲೈನ್ ಎಲ್ಲೂ ಸ್ಕ್ರಾಚಸ್, ಡೆಂಟ್ಸ್ ಇಲ್ಲ. ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ಎಷ್ಟು ಕೊಡುತ್ತೆ ಸರ್ ಮೈಲೇಜ್? ಮೈಲೇಜ್ 20 ಸಿಗುತ್ತೆ ಸರ್. 20 ಸಿಗುತ್ತಾ? ಸಿಂಗಲ್ ಫಸ್ಟ್ ಓನರ್ ಸರ್. ಎಷ್ಟು ಕೋಟಿಂಗ್ ಪ್ರೈಸ್ ಮಾಡಿ? ಇದು ನಿಮಗೆ 630 ಹೇಳ್ತಿದ್ದೇವೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತಾ? ಗುರು, ಇಲ್ಲ ಒಂದು ಗಾಡಿ ಇದೆ ನೋಡಿ, ಆಪೆ ಟ್ರಕ್ ಇದೆ. ನನ್ನ ಲೈಫಲ್ಲಿ ನಾನು ಇದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡೇ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ಇದು ಆಕ್ಚುಲಿ ಟಾಟಾ AS ಅಂತ. ನಿಮ್ಗೆ 2007 ಮಾಡೆಲ್, ಒಬ್ರೆ ಯೂಸ್ ಮಾಡಿದ ಗಾಡಿ, ನೀಟ್ ಆಗಿದೆ ಗಾಡಿ. ಓಕೆ, ಹೌದು. ನಿಮ್ಗೆ ಗೂಡ್ಸ್ ವೆಹಿಕಲ್ ಇದೆ ಆಕ್ಚುಲಿ. ಹೌದೌದು. ಸೊ 2007 ಮಾಡೆಲ್, ಸಿಂಗಲ್ ಓನರ್. ಓಕೆ,
ಸೊ ಒಳ್ಳೆ ಇದೆ ಗಾಡಿ. ಇದು ಎಷ್ಟು ಸ್ಪೇಸ್ ಬರುತ್ತೆ ಸರ್? ಪಾಸಿಂಗ್ ಎಲ್ಲಾನು ಆಗಿದೆ. ಎಲ್ಲ ಆಗಿದೆ. ಹೌದೌದು, ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ. ಓಕೆ. ಈ ಗಾಡಿ ಬಗ್ಗೆ ಏನ್ ಕೇಳೋದಂತಾನೆ ಗೊತ್ತಾಗಲ್ಲ, ಫಸ್ಟ್ ಟೈಮ್ ಮಾಡ್ಬಿಟ್ಟಿದ್ದೀನಿ ನಾನು. ಎಷ್ಟು ಗೂಡ್ಸ್ ಹಾಕೋದು ಓಡಿಸೋದು ಅಷ್ಟೇ. ಗೂಡ್ಸ್ ಎಷ್ಟು ಕ್ಯಾರಿ ಮಾಡ್ಬೋದು ಸರ್ ಇದರಲ್ಲಿ ಮತ್ತೆ ನಾನು ನೋಡ್ಬೇಕಾಗತ್ತೆ, ಯಾಕಂದ್ರೆ ನನ್ಗೂ ಆಕ್ಚುಲಿ ಕ್ಲಿಯರ್ ಐಡಿಯಾ ಇಲ್ಲ. ಗೂಡ್ಸ್ ಗಾಡಿ ಮಾರೋದು ಸ್ವಲ್ಪ ಕಡಿಮೆನೆ. ಗಾಡಿ ತಗೊಳಕ್ ಬರೋರು ಅವ್ರಿಗೆ ಐಡಿಯಾ ಇದ್ದೇ ಇರುತ್ತೆ, ಸುಮ್ಮನೆ ತರಕ್ ಬರಲ್ಲ. ಓಕೆ, ಟೈರ್ ಸ್ವಲ್ಪ ಹೋಗಿದೆಯಲ್ಲ ಸರ್? ಬ್ಯಾಕ್ ಸೈಡ್ ಹೋಗಿದೆ, ಬಟ್ ಫ್ರಂಟ್ ಇದು ಚೆನ್ನಾಗಿದೆ. ಫ್ರಂಟ್ ಇದು ಚೆನ್ನಾಗಿದೆ. ಓಕೆ, ಸಿಂಗಲ್ ಓನರ್ ಅಲ್ವಾ? ಎಸ್ ಸರ್. ಸರ್ ಏನು ಅದು ಟೈರ್ ಗೀರ್ ಹಾಕೊಡ್ತೀರಾ? ಅದನ್ನು ಹಾಕೊಡೋ ಸರ್. ಏನ್ ಪ್ರೈಸ್ ಕೊಟ್ಟು ಮಾಡ್ತೀರಾ? ನಿಮಗೆ 90,000 ಬರ್ತಾ ಇದೆ ಸರ್. 90,000? ಎಸ್ ಸರ್. ಅಷ್ಟೇನಾ? 90,000? ಬರೀ 90,000 ಸರ್. ಓಕೆ, ಯಾವ ಮಾಡಲ್ ಸರ್ ಇದು? ಇದು 2007 ಸಿಂಗಲ್ ಓನರ್, FC ಆಗಿದೆ, ಇನ್ಶೂರೆನ್ಸ್ ಇದೆ, ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಓಕೆ ಓಕೆ, ತುಂಬಾ ಒಳ್ಳೆ ಗಾಡಿ. ಓಕೆ, ಎಷ್ಟು ಓಡಿದೆ ಸರ್ ಇದು? ರನ್ನಿಂಗ್ ಬಂದ್ಬಿಟ್ಟು 2 ಲಕ್ಷ ಆಗಿದೆ ಸರ್. 2 ಲಕ್ಷ ರನ್ನಿಂಗ್ ಆಗಿದೆ. ಓಕೆ, ಮ್ಯಾಕ್ಸಿಮಮ್ ನಾವು ಎಷ್ಟು ತನಕ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ? ನೋಡು, ಅದಾದ್ಮೇಲೆ ಅವ್ರ ಪಾರ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಚಾನೆಲ್ ನಿಂದ ಏನಾದ್ರು ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಮ್ಯಾಕ್ಸಿಮಮ್ ಮಾಡಿ ಕೊಡಿ. ಡಿಸ್ಕೌಂಟ್ ಆಗುತ್ತಾ? ಎಸ್ ಸರ್. ಓಕೆ, ನೆಕ್ಸ್ಟ್ ಒಂದು ರಿಟ್ಸ್ ಇದೆ, ಹೇಳಿ ಸರ್. ಇದು 2012 ಮಾಡೆಲ್, ಪೆಟ್ರೋಲ್ ವೇರಿಯಂಟ್, VXI ಅಲ್ಲಿ ಇದೆ. ಓಕೆ. ಸೊ ಇದು ಬಂದ್ಬಿಟ್ಟು 3rd ಓನರ್. ಬಟ್ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ. 90,000 ಓಡಿದೆ ಗಾಡಿ. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಹೌದು ಸರ್. ಏನೇನು ಫೀಚರ್ಸ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಇದೆ, ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಎಸ್. ಸೊ ಏನು ಸೀಟ್ ಕವರ್ಸ್ ಎಲ್ಲ ನೀವೇ ಹಾಕ್ಸಿದ್ರದ ಹೆಂಗೆ ಸರ್? ಇಲ್ಲ ಸರ್, ಎಲ್ಲ ಹೊಸದಾಗಿದೆ ಅಲ್ಲ? ಎಲ್ಲ ನೀಟ್ ಆಗಿದೆ. ಆಕ್ಚುಲಿ ಇಲ್ಲಿ ಬಂದಾಗ ಕಸ್ಟಮರ್ಸ್ ಮ್ಯಾಕ್ಸಿಮಮ್ ನೀಟ್ ಮಾಡಿ ಇರ್ತಾರೆ, ಬಟ್ ಇಲ್ಲ ಅಂದ್ರೆ ನಾವು ನೀಟ್ ಮಾಡಿ ಇಡ್ತೇವೆ. ನೀವು ನೀಟ್ ಮಾಡಿ ಮಾಡಿರ್ತೀರಾ? ಸೊ ಇದರಲ್ಲಿ ಕಂಪನಿದ ಏನು ಹಾತಿಲ್ಲ, ಅದೆಲ್ಲ ಅವರೇ ಹೆಂಗೆ ಮೇಂಟೈನ್ ಮಾಡಿದ್ರೆ ಹಂಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಹೇಗೆ ಇದು ಪಾರ್ಕ್ ಅಂಡ್ ಸೆಲ್ ಬರುತ್ತಾ ಹೆಂಗೆ ಸರ್? ಇದು ಪಾರ್ಕ್ ಅಂಡ್ ಸೆಲ್ ಇದೆ. ಇದೆಲ್ಲ ಪಾರ್ಕ್ ಅಂಡ್ ಸೆಲ್. ಓಕೆ, ನೀವು ಬೈ ಮಾಡ್ತೇವೆ. ಕೆಲವೊಂದು ಗಾಡಿ ನಮ್ಮ ಇದರಲ್ಲಿ ಇರುತ್ತೆ, ಇಲ್ಲ ಕೆಲವು ಕಸ್ಟಮರ್ನ ಇದು ಕಸ್ಟಮರ್ ಗಾಡಿ. ಕಸ್ಟಮರ್ಗೆ ನಾವು ಫೋನ್ ಹಚ್ತೇವೆ, ಆಮೇಲೆ ಅವ್ರ ಹತ್ರ ಫೈನಲ್ ರೇಟ್ ಕೇಳ್ಬಿಟ್ಟು ನಮ್ ಕಮಿಷನ್ ಏನಿದೆ ನಾವು ತಗೊಳ್ತೇವೆ. ಕಮಿಷನ್ ಬೇಸ್ ಮೇಲೆ ಇದು ವರ್ಕ್ ಆಗುತ್ತೆ. ಓಕೆ, ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಇದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಅವರು 3 lakhs ಸಿಗ್ಬೇಕಂತ ಹೇಳಿದ್ದಾರೆ. 2012 ಮಾಡೆಲ್, VXI. ಸೊ ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ ಖಂಡಿತ. ಇಲ್ಲಿ ಒಂದು ಜಿ ವ್ಯಾಗನ್ ಇದೆ, ಜಿ ವ್ಯಾಗನ್ ತರ ಕಾಣಿಸ್ತಾ ಇರುವಂತ ಬುಲೆರೋ ಇದೆ. ಇದನ್ನ ಮಾಡಿಫೈ ಮಾಡಿದ್ರೆ ಜಿ ವ್ಯಾಗನ್ ಆಗಿ ಹೋಗುತ್ತೆ. ಸರ್ ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 2007 ಮಾಡೆಲ್, DI ಇಂಜಿನ್ ಅಲ್ಲಿ ಇದೆ. ಇವರು ರೀಸೆಂಟ್ಲಿ ಒಂದು 80,000 ಖರ್ಚು ಮಾಡಿದ್ದಾರೆ ಸರ್. ಗಾಡಿ ನೀಟ್ ಆಗಿದೆ. ಮೆಕ್ಯಾನಿಕಲ್ 80,000 ಖರ್ಚು ಮಾಡಿ ಇಟ್ಟಿದ್ದಾರೆ. ಸೊ ಬಾಡಿ ಲೈನ್ ಸ್ವಲ್ಪ ಖರ್ಚಿದೆ ನಿಮ್ಗೆ, ಬೇರೆ ಏನಿಲ್ಲ. ಸೊ ಇದು ಬಂದ್ಬಿಟ್ಟು ನಿಮ್ಗೆ 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 2 ಲಕ್ಷಕ್ಕೆ ಆಗುತ್ತಾ? ಹೌದು. ಏನು ಯಾವ ಮಾಡೆಲ್ ಸರ್ ಇದು? ಇದು 2007. ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ AC ಮತ್ತೆ ಪವರ್ ಸ್ಟೀರಿಂಗ್ ಇದೆ ಸರ್. ಓಕೆ, ಮ್ಯೂಸಿಕ್ ಸಿಸ್ಟಮು 1 2 3 4 5 6 7. ಇದು ಹತ್ತತ್ರ ಒಂದು 3 ಜನ 4 5 6 7 7 ಸೀಟರ್ ಬರುತ್ತೆ. 7 ಸೀಟರ್. ಹೋಗಿ ಏನು 2 lakh ಅಲ್ಲ? 2 lakh ಅಲ್ಲಿ. ಎಷ್ಟು ಓಡಿದೆ ಸರ್ ಇದು? ಇದು ರನ್ನಿಂಗ್ 2 lakh ಆಗಿದೆ. 2 lakh ಆಗಿದೆ. ಓಕೆ, ಕಿಲೋಮೀಟರ್ ಮೇಲೆ ರೇಟ್ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಒಂದು ವ್ಯಾನ್ ನ್ಯಾನೋ ಇದೆ. ಸಾಕಷ್ಟು ಜನ ಹುಡುಕ್ತಾ ಇರ್ತೀರಾ ನ್ಯಾನೋ ಬೇಕು ಅಂತ. ಇಲ್ಲಿ ಮಣಿಪಾಲ ಹತ್ರ ಇಲ್ಲೊಂದು ನ್ಯಾನೋ ಇದೆ, ತುಂಬಾ ಚೆನ್ನಾಗಿದೆ. ಗ್ರಾಫಿಕ್ಸ್ ಫಿನಿಶ್ ಎಲ್ಲ ಮಾಡಿದ್ದಾರೆ. ಏನು 2018 ಮಾಡೆಲ್ ಸರ್. ಪವರ್ ಸ್ಟೀರಿಂಗ್ ಬರುತ್ತೆ ಇದರಲ್ಲಿ. ನ್ಯಾನೋ ಟ್ವಿಸ್ಟ್ ಆಕ್ಚುಲಿ. ಟ್ವಿಸ್ಟ್. ಎಸ್. ಇದು ಸೆಕೆಂಡ್ ಓನರ್ ಇದೆ. ಆಮೇಲೆ ರನ್ನಿಂಗ್ ಬಂದ್ಬಿಟ್ಟು ಬರೀ 42,000 ಓಡಿದೆ. ಸೊ ವೈಟ್ ಕಲರ್ ಅಲ್ಲಿ ಗಾಡಿ ಚೆನ್ನಾಗಿದೆ. ಓಕೆ, ಇಂಟೀರಿಯರ್ ಬೈಜ್ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ನಿಮಗೆ 180ಕ್ಕೆ ರೇಟ್ ಹೇಳ್ತಿದ್ದೇವೆ, ನೆಗೋಷಿಯಬಲ್ ಆಗುತ್ತೆ. ಯಾವ ಮಾಡೆಲ್ ಸರ್ ಇದು? ಇದು 2018 ಮಾಡೆಲ್. 18 ಮಾಡಲಾ? ಓಕೆ, ಓವರ್ ಆಲ್ ಬ್ಯಾಕ್ ಸೈಡ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೈಡ್ ಪ್ರೊಫೈಲ್ ನೋಡುವಂಥದ್ದು ನೀವು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಯಾರೋ ರೇಸರೇ ಯೂಸ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಓಕೆ, ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಈ ಗಾಡಿ ಬಗ್ಗೆ. ಇದು ಪೆಟ್ರೋಲ್ ವೇರಿಯಂಟ್, ಫೋರ್ಡ್ ಫಿಗೋ. ನಿಮಗೆ 2011 ಮಾಡೆಲ್. ಇದು ಮ್ಯಾಗ್ವಿಲ್ ಎಲ್ಲ ಇದೆ, ಚೆನ್ನಾಗಿದೆ ಗಾಡಿ. ಸ್ಪೋರ್ಟ್ಸ್ ಲುಕ್ ಅಲ್ಲಿ ಇದೆ. ಓಕೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಫೈನಲ್ ಒಂದು 2 lakh ಸಿಗುತ್ತೆ. ಓಕೆ, ಗ್ರಾಫಿಕ್ಸ್ ಫಿನಿಶರ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ 2 door ಪವರ್ ವಿಂಡೋ ಬರುತ್ತೆ, ಇದರಲ್ಲಿ ಬ್ಯಾಕ್ ಸೈಡ್ ಬರೋದಿಲ್ಲ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ನೋಡಿ, ಟಚ್ ಸ್ಕ್ರೀನ್ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಇದು ಸಾಕಷ್ಟು ಒಳ್ಳೆ ಮೈಲೇಜ್ ಗಾಡಿ ಅಂತಲೇ ಹೇಳ್ಬೋದು, ಫೋರ್ಡ್ ಫಿಗೋ. ಸರ್ ಬೆಂಗಳೂರಲ್ಲಿ ಹೇಳ್ತಾರೆ ಇದಕ್ಕೆ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಅಂತ ಈ ಗಾಡಿಗೆ. ಇದು ಸ್ಟಾಪ್ ಆಗಿದೆ ಅಲ್ವಾ? ಇಲ್ಲಿ ಸಿಗುತ್ತಾ ಸರ್? ಇಲ್ಲೂ ಸಿಗುತ್ತೆ. ಇಲ್ಲೂ ಸಿಗುತ್ತೆ. ಆಕ್ಚುಲಿ ಸಿಗ್ಲಿಲ್ಲ ಅಂದ್ರೆ ನಾವು ಬೆಂಗಳೂರಿಂದ ತರಿಸಿ ಕೊಡ್ತೀರಾ? ಇಲ್ಲೇ ಬಂದ್ರೆ ಕಲೆಕ್ಟ್ ಮಾಡ್ಕೋಬಹುದು. ಖಂಡಿತವಾಗಿ. ಇದು ಒಂದು ಒಳ್ಳೆ ಆಪ್ಷನ್ ನೋಡಿ. ಬೆಂಗಳೂರಲ್ಲಿ ನೀವಾಗಿ ಹುಡುಕ್ಬೇಕು, ಇಲ್ಲಿ ನೀವು ಈ ಗಾಡಿ ತಗೊಂಡ್ರೆ ಇಲ್ಲೇ ಬಂದು ಹೇಳಿದ್ರೆ ಈಗ ಪಾರ್ಟ್ಸ್ ಇಲ್ಲ ತಗೊಳ್ಳಿ ಅಂತ ಬೇಕು ಅಂತ ಹೇಳಿದ್ರೆ ಇವರೇ ತರಿಸ್ಕೊಡ್ತಾರೆ. ಮ್ಯಾಗ್ವಿಲ್ ಎಲ್ಲ ನೋಡ್ತಾ ಇರುವಂಥದ್ದು ಸಾಕಷ್ಟು ಪ್ರೀಮಿಯಂ ಕ್ವಾಲಿಟಿಲಿದೆ. ಆಫ್ಟರ್ ಮಾರ್ಕೆಟ್ ಹಾಕ್ಸಿರ್ಬೇಕು ಇದು ಅಲ್ವಾ? ಖಂಡಿತ. ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ.
ಓವರ್ ಆಲ್ ತುಂಬ ಚೆನ್ನಾಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಇದು? ಇದು 2 lakh ಇದೆ ಸರ್. 2 lakh. ಎಸ್. ಓಕೆ, ಎಷ್ಟು ಓಡಿದೆ ಸರ್ ಇದು? ಈ ರನ್ನಿಂಗ್ 80,000 ಆಗಿದೆ. 80,000 ರನ್ನಿಂಗಲ್ಲಿದೆಯಾ? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು 2000 ಮಾಡಲ್ಲು 800 ಕಡಿಮೆ ಬಜೆಟಲ್ಲಿ ನಾನು ಗಾಡಿ ಹೇಳಿದೆ. ಇದೇ ಗಾಡಿ ಆಕ್ಚುಲಿ ಸಿಂಗಲ್ ಓನರ್ ಅಲ್ಲೇ ಇದೆ. ಸಿಂಗಲ್ ಓನರ್ ಇದೆ ಸರ್. FC ಮತ್ತೆ ಇನ್ಶೂರೆನ್ಸ್ ನಾವೇ ಮಾಡಿ ಕೊಡ್ತೇವೆ. ಓಕೆ, ಫೀಚರ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ಇದು ಓಪನ್ ಆಗ್ತಿಲ್ಲ ಬಿಡಿ, ನೀವೇ ನಿಮ್ಗೆ ಗೊತ್ತಿರುವಂಥ ವಿಷಯನೇ. ಫೀಚರ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಟಿಕ್ ಪೀಸ್ ಅಂತಲೇ ಹೇಳ್ಬೋದು. ಇನ್ನೊಂದು 10 ವರ್ಷ ಬಿಟ್ಟ ಮೇಲೆ ಇದು ಆ್ಯಂಟಿಕ್ ಪೀಸ್ ಆಗೋಗುತ್ತೆ. ಖಂಡಿತ. ಸೊ ಇವಾಗ ಸಿಗ್ತಾ ಇಲ್ಲ, ತುಂಬ ರೇರ್ ಸಿಗ್ತಾ ಇದೆ. 800 ಅದು ಸಿಂಗಲ್ ಓನರ್ ವೆಹಿಕಲ್ ಅಂತೂ ನಿಮ್ಗೆ ಸಿಗೋದೇ ಇಲ್ಲ ಮಾರ್ಕೆಟಲ್ಲಿ. ಎಸ್, ಇದು 65,000ಗೆ ನಿಮ್ಗೆ ಸಿಗ್ತದೆ. ಹಾಂ ಸರ್, ಇಲ್ಲಿ ಒಂದು ಗಾಡಿ ಇದೆ ಬಲೇನೋ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಈ ಗಾಡಿ 2015 ಮಾಡಲ್ ಇದು, ಪೆಟ್ರೋಲ್ ವೇರಿಯಂಟ್ ಇದು. ಓಕೆ, ಇದು ರನ್ನಿಂಗ್ ಬಂದ್ಬಿಟ್ಟು 62,338 ಆಗಿದೆ. ಓಕೆ, ಆಮೇಲೆ ಪ್ರೈಸ್ ಇದು 5,75,000. 5,75,000. ಹೌದು. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಇದು ಟಾಪ್ ಎಂಡ್ ಸರ್. ಇದು ಟಾಪ್ ಅಂಡ್ ಆಲ್ ಎಲ್ಲ ಟಾಪ್ ಎಂಡ್ ಆಲ್ಫಾ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ. ಓಕೆ, 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು ಮತ್ತು ಮ್ಯೂಸಿಕ್ ಸಿಸ್ಟಮು, ನಿಮಗೆ ಟಚ್ ಇದು ಕಂಟ್ರೋಲ್ಸ್ ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ಡಿಫಾಗರು ಮತ್ತು ಬ್ಯಾಕ್ ವೈಪರ್ ಕೂಡ ಬರುವಂಥದ್ದು. ಈ ಗಾಡಿ ನಿಮಗೆ ಪ್ರೈಸ್ ಆಗುತ್ತೆ ನಿಮಗೆ 5,75,000. ನೆಗೋಷಿಯಬಲ್ ಅಲ್ವಾ? ಸೈಡ್ಲಿ ನೆಗೋಷಿಯಬಲ್. ಸಿಂಗಲ್ ಓನರು. ಸಿಂಗಲ್ ಓನರ್ ಸರ್. ಓಕೆ, ನೆಕ್ಸ್ಟ್ ಸರ್, ಇಲ್ಲಿ ಒಂದು ಡ್ಯಾಟ್ಸನ್ ಗೋ ಇದೆ. ಗೋ ಅಲ್ಲ ಸರ್, ಗೋನಾ ಗೋ ಪ್ಲಸ್ ನ್ಯಾಷನ್ ಗೋ. ಡ್ಯಾಟ್ಸನ್ ಗೋ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು 2016 ಮಾಡಲ್, ಸಿಂಗಲ್ ಓನರ್ ಸರ್ ಇದು. ಓಕೆ, ಅಲಾಯ್ ವೀಲ್ ಜೊತೆ ಬರುತ್ತೆ. ಟೈರ್ ಪ್ರೊಫೈಲ್ ಅಲಾಯ್ ವೀಲ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮತ್ತೆ ಡ್ಯುವೆಲ್ ಬ್ಲ್ಯಾಕ್ ಕಲರ್ ಮಾಡಿದ್ದಾರೆ. ಟಾಪ್ ಬ್ಲ್ಯಾಕ್ ಕಲರ್ ಮಾಡಿರುವಂಥದ್ದು ನೀವು ನೋಡ್ತಾ ಇರುವಂಥದ್ದು. ಆ್ಯಂಡ್ ರೂಫ್ ಇದು ಕೂಡ ಹಾಕಿದ್ದಾರೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಫ್ಯೂಚರ್ ಸರ್, AC, ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ ಬರುತ್ತೆ. ಓಕೆ, ಆಮೇಲೆ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದಾರಾ? ಹೌದು. ಓಕೆ, ಮತ್ತೆ ಇದು ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ ಸರ್. ಓಕೆ, ಇಲ್ಲಿ ಒಂದು ಏನು ಇದು ಕೊಟ್ಟಿದ್ದಾರೆ ಸರ್, ಏನು ಸರ್ ಇದು? ಸರ್ ಅದು ಫ್ರಂಟ್ ಇಂದ ಬರುತ್ತೆ ನಿಮಗೆ. ಇದು ಹ್ಯಾಂಡ್ ಬ್ರೇಕ್ ಬರೋದು ಫ್ರಂಟ್ ಇಂದ. ಹ್ಯಾಂಡ್ ಬ್ರೇಕ್ ಅದು? ಓಕೆ ಓಕೆ, ಹ್ಯಾಂಡ್ ಬ್ರೇಕ್ ಅದು. ಓಕೆ, ಓವರಾಲ್ ಗಾಡಿ ಬಾಡಿ ಲೈನ್ ನೋಡೋದಾದರೆ ತುಂಬ ಚೆನ್ನಾಗಿದೆ. ಇಂಜಿನ್ ಯಾವಾಗಲೂ ನೀವೇ ಓಡಿಸಿ ಒಂದು ಐಡಿಯಾ ತೊಗೊಬೇಕಾಗುತ್ತೆ. ಮೆಕ್ಯಾನಿಕ್ನ ಕರ್ಕೊಂಬಂದು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಎಷ್ಟು ಓಡಿದೆ ಸರ್ ಈ ಗಾಡಿ? ಸರ್ ಈ ಗಾಡಿ ಬಂದುಬಿಟ್ಟು ನಿಮಗೆ 66,875 ಕಿಲೋಮೀಟರ್ಸ್ ಆಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದಕ್ಕೆ 3,50,000 ರೇಟ್. 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಿ ಒಂದು ಸೆಲೆರಿಯೋ ಇದೆ ಸರ್. ಈ ಸೆಲೆರಿಯೋ ಬಗ್ಗೆ ಹೇಳೋದಾದ್ರೆ, ಸೆಲೆರಿಯೋ ಸರ್ ಇದು 2019 ಲಾಸ್ಟ್ 20 ರಿಜಿಸ್ಟ್ರೇಷನ್. ಓಕೆ, 19 ಮ್ಯಾನುಫ್ಯಾಕ್ಚರ್ಡ್, 20 ರಿಜಿಸ್ಟ್ರೇಷನ್. ಆ್ಯಂಡ್ ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಮ್ಯಾಗ್ವೀಲ್ ಬರೋದಿಲ್ಲ. ಟೈರ್ ಪ್ರೊಫೈಲ್ ನೋಡಿ ಹೊಸದಾಗಿದೆ. ಆ್ಯಂಡ್ ನಿಮಗೆ ಇಂಟೀರಿಯರ್ ಪಾರ್ಟ್ಗೆ ಬಂದರೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಒಂದು ಟಚ್ ಸ್ಕ್ರೀನ್ದು ಹೊಸದಾಗಿ ಹಾಕ್ಸಿದ್ದಾರೆ. 4 ಡೋರ್ ಪವರ್ ವಿಂಡೋ ಕೂಡ ಬರುವಂಥದ್ದು. ಆ್ಯಂಡ್ ನಿಮಗೆ ಸೀಟ್ ಕವರ್ಸ್ ಕೂಡ ಲೆದರೆಡ್ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ. ಆ್ಯಂಡ್ ಓವರಾಲ್ ಬಾಡಿ ಒಳಗಡೆ ಏನು ಕಂಡೀಷನ್ ನೋಡ್ತಾ ಇದ್ದೀರಾ ನೀವು, ಹೊಸದಾಗಿ ಇರುವಂಥದ್ದು ಅಂತಲೇ ಹೇಳ್ಬೋದು. ಅನ್ಟಚ್ಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಈ ಗಾಡಿ. ಆ್ಯಂಡ್ ಬಾಡಿ ಲೈನಿಗೆ ಬರೋದಾದರೆ, ಬಾಡಿ ಲೈನಲ್ಲಿ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ನಿಮಗೆ ಪವರ್ ಇದು ಬ್ಯಾಕ್ ವೈಪರು ಮತ್ತು ಡಿಫಾಗರ್ ಬರೋದಿಲ್ಲ ನಿಮಗೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇರಿ ಸರ್ ಇದರಲ್ಲಿ? VXI ಸರ್, ಇದು 5,90,000. 5,90,000. ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್ ಸರ್. ಸೆಲೆರಿಯೋ ಎಕ್ಸ್ ಅಂತ ಬರುತ್ತೆ. ಇಲ್ಲಿ ಒಂದು ನಿಸಾನ್ ಟೆರಾನೋ ಇದೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 2014 ಮಾಡಲ್. ಓಕೆ, ಇದು 1,46,000 ರನ್ ಆಗಿದೆ. 1,46,000. ಹೌದೌದು. ಓಕೆ, ಇದು ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್. ಸೊ ನಿಮಗೆ ಎಲ್ಲ BHP ಬರುತ್ತೆ ಇದರಲ್ಲಿ. 110 BHP ಅಲ್ವಾ? ಹೌದು. ಓಕೆ ಓಕೆ, ಒಳ್ಳೆ ಪವರ್ ಇರೋದೆ ಅಂತ ಹೇಳ್ಬೋದು ಗಾಡಿ. ಪವರ್ ಗಾಡಿ, 5 ಸೀಟರ್ಸ್ ಬರುತ್ತೆ ನಿಮಗೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿರುವಂಥದ್ದಲ್ಲ ಸರ್ ಇದು? ಕಂಪನಿ ಫಿಟೆಡ್ ಹಾಕ್ಸಿರುವಂಥದ್ದು. ಓಕೆ, ಸಿಸ್ಟಮ್ಸ್ 4 ಡೋರ್ ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ನಿಮಗೆ ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲಿ ವೇರಿಯಂಟ್ ಆಗಿಲ್ಲ. ಆ್ಯಂಡ್ ನಿಮಗೆ ಸಾಕಷ್ಟು ಲೆಗ್ ಸ್ಪೇಸ್ ಕೂಡ ಬರುವಂಥದ್ದು. ಇದು ಡೀಸೆಲ್ ವೇರಿಯಂಟು. ಆ್ಯಂಡ್ ನಿಮಗೆ ಬೂಟ್ ಸ್ಪೇಸ್ ನೋಡುವಂಥದ್ದು. ನಿಮಗೆ 500 ಲೀಟರ್ ತನಕ ಬೂಟ್ ಸ್ಪೇಸ್ ಬರುತ್ತಲ್ಲ ಇದು? ಬರುತ್ತೆ. ಓಕೆ, ಓವರಾಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ನೋಡಿ 2 ಥರ ಆಪ್ಷನ್ ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು. ಇದು ಕೂಡ ರಿಮೂವ್ ಆಗುತ್ತೆ ಅಲ್ವಾ? ತೆಗಿಬೋದು. ತೆಗೆದ್ರೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೇಸ್ ಸಿಗುತ್ತೆ ಮೇಲೆ ತನಕ. ತೆಗಿಬೋದು. ಹೌದೌದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಒಳಗಡೆ ಇಂಟೀರಿಯರ್ ಹೇಳೋದಾದರೆ, ಇಂಟೀರಿಯರ್ ಅಂತೂ ನೀಟ್ ಆ್ಯಂಡ್ ಕ್ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ನಿಸಾನ್ ಟೆರಾನೋ 110 PHP ಬರುತ್ತೆ. ಆ್ಯಂಡ್ ನಿಮಗೆ ಟಾಪ್ ಆ್ಯಂಡ್ ವೆಹಿಕಲ್. ಇದರಲ್ಲಿ ಬ್ಯಾಕ್ ವೈಪರ್ ಆ್ಯಂಡ್ ಡಿಫಾಗರ್ ಕೂಡ ಬರುವಂಥದ್ದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಈ ಗಾಡಿಗೆ? ಸರ್ ಇದಕ್ಕೆ 4,50,000 ರೇಟ್ ಸರ್. ಇದು 4,50,000 ಮಾಡಲ್.
2014 ಮಾಡಲು 4,50,000 ಹೌದು. ಓಕೆ, ಹೆಚ್ಚು ಕಡಿಮೆ ಆಗುತ್ತೆ, ಯಾವುದು ಫಿಕ್ಸ್ಡ್ ಇಲ್ಲ. ಡೀಸೆಲ್ ವೇರಿಯಂಟ್ ಆಗಿರೋದನ್ನ ಏನು ಮೈಲೇಜ್ ಕೊಡ್ಬೋದು ಸರ್ ಇದು? ಸರ್ ಮೈಲೇಜ್ ಬಂದುಬಿಟ್ಟು ನಿಮಗೆ 13 to 14 ಸಿಗುತ್ತೆ ಸರ್. 13-14. ಹೌದು. ಓಕೆ, ನಿಮಗೆ ಜಾಸ್ತಿ ಕೂಡ ಕೊಡುವಂಥದ್ದು ನಿಮಗೆ ಡ್ರೈವಿಂಗ್ ಕಂಡೀಷನ್ ಮೇಲೆ ಹೋಗುತ್ತೆ. ಆ್ಯಂಡ್ ಡೀಸೆಲ್ ಗಾಡಿ ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಟಾಟಾ ಮಾನ್ಸಾ ಅಲ್ವಾ ಸರ್ ಇದು? ಮಾನ್ಸಾ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಮಾನ್ಸಾ ಸರ್ ಇದು 2011 ಮಾಡಲ್, ಸಿಂಗಲ್ ಓನರ್, ಮಾನ್ಸಾ ಕ್ವಾರ್ಟರ್ ಜೆಟ್ ಇಂಜಿನ್ ಸರ್ ಇದು. ಕ್ವಾರ್ಟರ್ ಜೆಟ್ ಇಂಜಿನ್. ಹೌದು. ಓಕೆ ಓಕೆ, ಸಾಕಷ್ಟು ಒಳ್ಳೆ ಮೈಲೇಜ್ ಗಾಡಿ ಅಂತಲೇ ಹೇಳ್ಬೋದು. ಟಾಟಾ ಗಾಡಿ ಬಗ್ಗೆ ಮಾತಾಡೋಂಗೆ ಇಲ್ಲ, ಬಾಡಿ ಲೈನ್ ಆಗಲಿ ತುಂಬ ಗಟ್ಟಿ ಗಾಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಇದರಲ್ಲಿ ಬೇಸಿಕ್ ಫೀಚರ್ಸ್ ಬರುತ್ತೆ ಅಲ್ವಾ, ಮ್ಯೂಸಿಕ್ ಸಿಸ್ಟಮು, ಕಾಲ್ ಆಪ್ಷನ್ ಕೂಡ ಕೊಟ್ಟಿರುವಂಥದ್ದು, AC ಆ್ಯಂಡ್ ಲೆದರ್ ಸೀಟ್ ಕೂಡ ಕೊಟ್ಟಿದ್ದಾರೆ. 4 ಡೋರ್ ಪವರ್ ವಿಂಡೋ ಬರುತ್ತೆ. 4 ಡೋರ್ ಪವರ್ ವಿಂಡೋ ಕೂಡ ಬರುತ್ತೆ. ಆಲ್ಮೋಸ್ಟ್ ಬೇಸಿಕ್ ಅಂದ್ರೂ ಟಾಪ್ ಎಂಡ್ ಥರನೇ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಅಲಾಯ್ ವೀಲ್ ಬರೋದಿಲ್ಲ ಇದರಲ್ಲಿ. ಟಾಟಾ ಮಾನ್ಸಾ ಇದು ಬ್ಯಾಕ್ ಪ್ರೊಫೈಲ್ ಆಗಿರುತ್ತೆ. ನಿಮಗೆ ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಇದು? ಸರ್ ಇದು 2,50,000 ಸರ್. 2,50,000. ಹೌದು. ಓಕೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್? ಹೆಚ್ಚು ಕಡಿಮೆ ಮಾಡ್ಬೋದು ಸರ್. ಓಕೆ, ಫೈನಲ್ ಪ್ರೈಸ್ ಇಲ್ಲೇ ಹೇಳ್ಬೋದಾ, ಇಲ್ಲ ಕುತ್ಕೊಂಡು ಮಾತಾಡಿದಾಗ ಹೇಳಿ? ಕುತ್ಕೊಂಡು ಮಾತಾಡ್ಬೋದು ಸರ್, ಫೋನ್ ಕುತ್ಕೊಂಡು ಮಾತಾಡ್ಬೋದು. ಓಕೆ, ಹೆಚ್ಚು ಕಡಿಮೆ ಆಗುತ್ತೆ ಬ್ರದರ್, ಯಾವುದು ಫಿಕ್ಸ್ಡ್ ಪ್ರೈಸ್ ಇಲ್ಲ. ಸರ್ ಇಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ಇದೆ ನಿಮ್ಮ ಹತ್ರ, 2ನೇ ಡಿಸೈರ್ ಅಂತಲೇ ಹೇಳ್ಬೋದು. ಮೊದಲಿಗೆ ಅಂದರೆ ಯಾಕಂತ ಹೇಳಿದ್ರೆ ಇಲ್ಲಿ ಪರ್ಸನ್ ಚೇಂಜ್ ಆಗಿದ್ದಾರೆ. ಇವರು ಕಂಪನಿ ಓನರು 24 ಟ್ರೂ ವ್ಯಾಲ್ಯೂ. ಓಕೆ, ಅದರ ಓನರ್ ಇವರು. ಆ್ಯಕ್ಚುಲಿ ಇದು ಅವರ ಸೆಕೆಂಡ್ ಶೋರೂಮ್ಗೆ ನಾನು ಬಂದು ವಿಸಿಟ್ ಮಾಡಿದ್ದೀನಿ. ಆವಾಗಲೇ ಕೊಟ್ಟಿದ್ದು ಅದು ಇನ್ನೊಂದು ಶೋರೂಮು, ಆಯಿತಾ. ಇದು ಹೊಸ ಶೋರೂಮು, ನೀವು ಚೇಂಜ್ ಆದರು ಅಂತ ಅನ್ಕೋಬೇಡಿ. ಸೊ ಬನ್ನಿ, ಡಿಸೈರ್ ಬಗ್ಗೆ ಹೇಳೋದಾದ್ರೆ ಸರ್, ಡಿಸೈರ್ ಇದು ಡೀಸೆಲ್ ವೆಹಿಕಲ್, ZDI ಇದು ಆಟೋಮೆಟಿಕ್ ಗಾಡಿ ಸರ್ ಇದು. ಓಕೆ, ಸಿಂಗಲ್ ಓನರ್. ಓಕೆ ಓಕೆ, ಆಟೋಮೆಟಿಕ್ ವೆಹಿಕಲ್ ಇದು. ಹೌದು. ಓಕೆ, ಸ್ವಲ್ಪ ಓಲ್ಡ್ ಏಜ್ಗೆ ಲೇಡೀಸ್ಗೆಲ್ಲ ತುಂಬ ಒಳ್ಳೆ ಗಾಡಿ ಅಂತ ಪ್ರಿಫರೇಬಲ್ ಸರ್. ಟ್ರಾಫಿಕ್ ಕೂಡ ಒಳ್ಳೆ ಗಾಡಿ. ಇವಾಗ ಮಣಿಪಾಲ ಉಡುಪಿ ಕಡೆ ಎಲ್ಲ ಟ್ರಾಫಿಕ್ ಕೂಡ ಆಗ್ತಾ ಇದೆ, ಸೊ ಆ ಕಾರಣಕ್ಕೆ ಇದು ಒಳ್ಳೆ ಗಾಡಿ. ಆ್ಯಂಡ್ ನಿಮಗೆ ಡ್ಯುವಲ್ ಏರ್ ಬ್ಯಾಗ್ ಜೊತೆ ಬರುತ್ತೆ. ಸೀಟ್ ಕವರ್ಸ್ ಕೂಡ ನೋಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಬರುತ್ತೆ. ಆ್ಯಂಡ್ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ವಾಲ್ಯೂಮ್ ಅಪ್ ಡೌನ್ ಬಟನ್ಸ್ ಕೂಡ ಬರುತ್ತೆ. ನಿಮಗೆ ಇಲ್ಲಿ ಆಟೋಮೆಟಿಕ್ ಇದು ಬರುತ್ತೆ, ನಿಮಗೆ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು. ಸೊ ಓವರಾಲ್ ನೋಡೋದಾದರೆ ಬಾಡಿ ಲೈನ್ ಆಗಲಿ, ನಿಮಗೆ ಡೆನ್ಸ್ ಆಗಲಿ, ಸ್ಕ್ರಾಚಸ್ ಆಗಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಮಿಂಟ್ ಕಂಡೀಷನ್ ಗಾಡಿ, ಅನ್ಟಚ್ಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಡೆನ್ಸ್ ಇಲ್ಲ. ಡೆನ್ಸ್ ಇದ್ದರೆ ಅಫ್ಕೋರ್ಸ್ ನಾನು ತೋರಿಸ್ತೀನಿ. ಈ ಗಾಡಿಯ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಿ ಸರ್ ಇದು? ಸರ್ ಈ ಗಾಡಿಗೆ ನಿಮಗೆ 2016 ಮಾಡಲಿಗೆ 5,80,000 ಸರ್. 5,80,000. ಓಕೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್? ಹೆಚ್ಚು ಕಡಿಮೆ ಮಾಡ್ಬೋದು ಸರ್. ಓಕೆ ಸರ್, ಇಲ್ಲಿ ಒಂದು ಕ್ರೆಟಾ ಇದೆ, ಹೇಳಿ ಸರ್ ಈ ಕ್ರೆಟಾ ಬಗ್ಗೆ. ಸರ್ ಕ್ರೆಟಾ ಇದು 1.6 2016 ಮಾಡಲ್, ಆಪ್ಷನಲ್ ಸರ್. ಸಿಂಗಲ್ ಓನರ್ ಸರ್ ಇದು. ಗಾಡಿ ಅನ್ಟಚ್ ಸರ್ ಇದು. ಅನ್ಟಚ್ಡ್ ವೆಹಿಕಲ್. ರೂಫ್ ರೈಲ್ಸ್ ಎಲ್ಲ ನೋಡ್ತಾ ಇರುವಂಥದ್ದು. ಇದು ಓವರಾಲ್ ನಿಮಗೆ ಬ್ಲ್ಯಾಕ್ ಕಲರ್ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ ಕೂಡ. ಸ್ಕ್ರಾಚಸ್ ಆಗಲಿ, ಡೆಂಟ್ಸ್ ಆಗಲಿ ಇಲ್ಲ. ಸರ್ ಇದು ಸ್ವಲ್ಪ ಓಪನ್ ಮಾಡ್ತೀರಾ? ಓಕೆ ಸರ್, ಇದೇನು ಟಾಪ್ ಆ್ಯಂಡ್ ವೆಹಿಕಲ್ ಸರ್ ಇದು? ಸರ್ ಟಾಪ್ ಆ್ಯಂಡ್ ಸರ್. ಟಾಪ್ ಆ್ಯಂಡಲ್ಲಿ ಆಪ್ಷನಲ್. ಟಾಪ್ ಆ್ಯಂಡಲ್ಲಿ ಆಪ್ಷನಲ್. 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ. ನಿಮಗೆ ಸೇಫ್ಟಿ ವೈಸಲ್ಲಿ ನಿಮಗೆ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಫ್ಯಾಮ್ಲಿಗೆ ನೀವು ತೊಗೊತಾ ಇದ್ದೀರಾ ಅಂತ ಹೇಳಿದರೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ನೀವು ₹1 ಜಾಸ್ತಿ ಕೊಟ್ಟರು ಇದಕ್ಕೆ ವ್ಯಾಲ್ಯೂ ಅಂತಲೇ ಹೇಳ್ಬೋದು. ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. ನಿಮಗೆ ಇದು ಕೀಲೆಸ್ ಎಂಟ್ರಿ ಅಲ್ವಾ? ಹೌದು. ಓಕೆ, ಓವರಾಲ್ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಸಿಸ್ಟಮ್ ಕೂಡ ಬರುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಗಾಡಿ ಓವರಾಲ್ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಆ್ಯಂಡ್ ಇಂಟೀರಿಯರ್ ನಿಮಗೆ ನೋಡಿದ್ರಿ ಎಲ್ಲೂ ಕೂಡ ಸ್ಕ್ರಾಚ್ ಆಗಿಸ್ಲಿ, ಡೆನ್ಸ್ ಆಗಲಿ ನಿಮಗೆ ಬಾಡಿ ಲೈನಲ್ಲಿ ಕೂಡ ಕಾಣಿಸ್ತಾ ಇಲ್ಲ. ಇದು ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್ ಇದು? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟಾ? ಸೊ ನಿಮಗೆ ಬೂಟ್ ಸ್ಪೇಸ್ ನೋಡುವಂಥದ್ದು 300 to 350 ಲೀಟರ್ ಬರ್ಬೋದು ಇದು ಅಂತ ಅನ್ಕೊತೀನಿ. ಇದು ಕೂಡ ಓಪನ್ ಆಗುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಲಗೇಜ್ ಕೂಡ ಕ್ಯಾರಿ ಮಾಡೋದಾದರೆ ಯೂಸ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಮೇಂಟೆನೆನ್ಸ್ ಅಂತೂ ಓವರಾಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಳಗೆ ನಿಮಗೆ ಸ್ಪೇರ್ ವೀಲ್ ಕೂಡ ಬರುತ್ತೆ. ಸೊ ನಿಮಗೆ ಏನು ಅಲಾಯ್ ವೀಲ್ ಈ ಗಾಡಿಯಲ್ಲಿ ಬರುವಂಥದ್ದು ಟಾಪ್ ಎಂಡ್ ಆಗಿರೋದ್ರಿಂದ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಇದಕ್ಕೆ 10,75,000 ಸರ್. 10,75,000. ಹೆಚ್ಚು ಕಡಿಮೆ ಆಗುತ್ತಾ? ಹೆಚ್ಚು ಕಡಿಮೆ ಮಾಡ್ತೀವಿ ಸರ್. ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್. ಸಿಂಗಲ್ ಓನರ್. ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ಹೋಂಡಾ ಅಮೇಜ್ ಸರ್ ಇದು. ಓಕೆ, ಡೀಸೆಲ್ ವೇರಿಯಂಟ್. ಹಾಂ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 2015 ಮಾಡಲ್, ಸಿಂಗಲ್ ಓನರ್ ಸರ್. ಓಕೆ ಓಕೆ, ಇದು 84,000 ರನ್ ಆಗಿದೆ. ಓಕೆ, ಇದದ್ದು ಪ್ರೈಸ್ ಬಂದ್ಬಿಟ್ಟು 4,95,000. 4,95,000 ಸರ್. ಫೀಚರ್ಸ್ ಬಗ್ಗೆ ಹೇಳೋದ ಸರ್? ಫೀಚರ್ಸ್ ನಿಮಗೆ AC, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ ಬರುತ್ತೆ ಸರ್. 4 ಡೋರ್ ಪವರ್ ವಿಂಡೋ ಬರುತ್ತೆ. ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಹಾಕ್ಸಿದ್ದಾರೆ. ಹೌದು, ಹಾಕ್ಸಿರೋದಲ್ವಾ? ಅದು ಕ್ರೀಮ್ ಕಲರ್ ಅಲ್ಲಿ ಎಸ್ ವೇರಿಯಂಟ್ ಅಂತ ಬರುತ್ತೆ. ಇದು ಟಾಪ್ ಎಂಡ್ ಕೂಡ ಬರುತ್ತೆ. ಇದು ಎಸ್ ಅಲ್ಲಿ ಬರುತ್ತೆ. ಇದು ಎಸ್ ಅಲ್ಲಿ ಬರುತ್ತೆ. 2015 ಮಾಡೆಲ್ ಇದು. ಎಸ್ ಆಗಿರೋದ್ರಿಂದ ಮಿಡ್ ವೇರಿಯಂಟ್ ಬರುತ್ತಲ್ವಾ?
ಹೌದು. ಆಮೇಲೆ ನಿಮಗೆ ಮೈಲೇಜ್ ನಿಮಗೆ 18 to 20 ಮೈಲೇಜ್ ಸಿಗುತ್ತೆ. 18 to 20 ಮೈಲೇಜ್ ಸಿಗುತ್ತೆ. ಹೋಂಡಾದಲ್ಲಿ 18 to 20 ತುಂಬ ಚೆನ್ನಾಗಿದೆ ಗಾಡಿ. ಅಮೇಜ್ಗೆ ಕೂಡ ಫ್ಯಾನ್ ಬೇಸ್ ಇದ್ದಾರೆ ಆ್ಯಂಡ್ ಸ್ಮೂತಾಗಿ ಗಾಡಿ ಡ್ರೈವ್ ಆಗುತ್ತೆ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್ ಇದಕ್ಕೆ? ಸರ್ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 4,95,000. 4,95,000. ಓಕೆ. ನೆಕ್ಸ್ಟ್ ಇಲ್ಲಿ ಒಂದು ಬ್ರೀಝಾ ಇದೆ ಅಲ್ವಾ? ಬ್ರೀಝಾ ಅಲ್ವಾ? ಹೌದು. ಬ್ರೀಝಾನ ತಗೊಂಡೋಗ್ಬಿಟ್ಟು ನಿಮಗೆ ಲ್ಯಾಂಡ್ ರೋವರ್ ಥರ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಫ್ರಂಟ್ ಗ್ರಿಲ್ಲು ಬ್ರೀಝಾ ಅಂತ ಹಾಕಿದ್ದಾರೆ. ಓಕೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 2018 ಮಾಡಲ್ ಸರ್. ZDI ಪ್ಲಸ್ ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ ಓಕೆ, ZDI ಪ್ಲಸ್ ಆಗಿರೋದ್ರೆ ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತಾ? ಹೌದು. ಓಕೆ ಓಕೆ. ಇಂಟೀರಿಯರ್ ಹೇಳಂಗೆ ಇಲ್ಲ, ಎಲ್ಲ ಸರ್ ಎಲ್ಲ ಅಪ್ಡೇಟ್ ಇದೆ. ಲೆದರ್ ಸೀಟ್ ಕವರ್ ಹೊಸ್ತು ಹಾಕಿದ್ದಾರೆ. ಓಕೆ, ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ. ಹೌದು. ಆ್ಯಂಡ್ ಸೀಟ್ ಕವರ್ಸ್ ಅಲ್ಲಿ ತುಂಬ ಪ್ರೀಮಿಯಂ ಕ್ವಾಲಿಟಿ ಸೀಟ್ ಕವರ್ಸ್ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ನೋಡ್ತಾ ಇರುವಂಥದ್ದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮಗೆ. ಇಂದು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೂಡ ಬರುವಂಥದ್ದು ನಿಮಗೆ. ಓಕೆ, ಓವರಾಲ್ ಬ್ಯಾಕ್ ಸೀಟ್ ಬರೋದಾದರೆ ನಿಮಗೆ ಡಿಫಾಗರು ಮತ್ತು ಬ್ಯಾಕ್ ವೈಪರ್ ಕೂಡ ಬರುವಂಥದ್ದು. ಆಲ್ ಒಂದೇ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಈ ಗಾಡಿ ಡೀಸೆಲ್ ಬ್ರೆಝಾ. ಏನು ಮೈಲೇಜ್ ಕೊಡುತ್ತೆ ಸರ್ ಡೀಸೆಲು? ಸರ್ 20 ಸಿಗುತ್ತೆ ಸರ್. 20 ಸಿಗುತ್ತಾ? ಓಕೆ ಓಕೆ. 20ಗೆ ನಿಮ್ಗೊಂದು ಸ್ಮಾಲ್ SUV ಅಂತ ಹೇಳ್ಬೋದು, ಕಾಂಪ್ಯಾಕ್ಟ್ SUV. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 9,25,000. 9,25,000. ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್. ಓಕೆ ಸರ್, ಇಲ್ಲಿ ಒಂದು ಹುಂಡೈ i20. ಹೇಳಿ ಸರ್ ಈ ಗಾಡಿ. ಸರ್ ಇದು ಹುಂಡೈ i20 ಮ್ಯಾಗ್ನಾ ಅಂತ ಬರುತ್ತೆ. ಮ್ಯಾಗ್ನಾ ಅಂತ ಹೇಳಿದ್ರೆ ನಿಮಗೆ ಕಾಮನ್ ಆಗಿ AC ಪವರ್ ಸ್ಟೇರಿಂಗ್ 4 ಡೋರ್ ಪವರ್ ವಿಂಡೋ ಬರುತ್ತೆ. ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ವೇರಿಯಂಟ್, ಮಿಡ್ ವೇರಿಯಂಟ್ ಅಲ್ವಾ? ಹೌದು, ಮಿಡ್ ವೇರಿಯಂಟ್. ಓಕೆ, ನಿಮಗೆ 4 ಡೋರ್ ಪವರ್ ವಿಂಡೋ. ಓವರ್ ಆಲ್ ನೋಡಿ ಒಂಥರ ಇದು ಯಾವ ಕಲರ್ ಅಂತ ಗೊತ್ತಾಗ್ತಿಲ್ಲ ನನಗೆ. ಗ್ರೇ ಟೈಪ್ ಒಂಥರ ಚೆನ್ನಾಗಿದೆ, ಒಂಥರ ಕ್ರೀಮ್ ಟೈಪ್. ಲೆದರ್ ಸೀಟ್ ಅಪಾಲ್ಸ್ಟ್ರಿ, ಟಚ್ ಸಿಸ್ಟಮ್ ಹಾಕಿದ್ದಾರೆ. ಟಚ್ ಸ್ಕ್ರೀನ್ ಹಾಕಿದ್ದಾರೆ. ಹೆಂಗೆ ಕಾಣಿಸ್ತಿದೆ ನೋಡಿ, ಅದು ಆ್ಯಕ್ಚುಲಿ ಕಂಪನಿ ಫಿಟೆಡ್ ಥರ ಕಾಣಿಸ್ತಾ ಇದೆ. ಅದು ಎಕ್ಸ್ಟ್ರಾ ಆಗ್ದಂಗೆ ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಸರ್. ಪ್ರೀಮಿಯಂ ಕ್ವಾಲಿಟಿದೆ ಹಾಕ್ಸಿದ್ದಾರೆ. ಆ್ಯಂಡ್ ಡ್ಯಾಶ್ ಬೋರ್ಡ್ ಕೂಡ ನೋಡ್ತಾ ಇರುವಂಥದ್ದು. ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಏನೂ ಕಾಣಿಸ್ತಾ ಇಲ್ಲ. ಓವರ್ ಆಲ್ ಬಾಡಿ ಲೈನಿಂಗ್ ಬರೋದಾದರೆ ಬಾಡಿ ಲೈನಲ್ಲಿ ಕೂಡ ನಿಮಗೆ ಎಲ್ಲೂ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಟೈರ್ ಪ್ರೊಫೈಲ್ ಓಕೆ ಆಗಿದೆ, ತುಂಬ ಚೆನ್ನಾಗಿದೆ. CRDI ಇಂಜಿನ್ ಬರುತ್ತೆ, ಡೀಸೆಲ್ ಇಂಜಿನ್ನ ವೆಹಿಕಲ್ ಇದು. ಆ್ಯಂಡ್ ನಿಮಗೆ ಬೂಟ್ ಸ್ಪೇಸ್ ನೋಡ್ತಾ ಇರುವಂಥದ್ದು 230 to 250 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ತುಂಬ ಚೆನ್ನಾಗಿದೆ. ಔಟ್ಡೋರು ಎಲ್ಲಾದರೂ ಹೋಗೋದಾದರೆ ನಿಮಗೆ ಲಗೇಜ್ ಇಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಇದರ ಪ್ರೈಸ್ ಕೊಟ್ಟು ಎಷ್ಟು ಮಾಡ್ತಾ ಇದ್ದೀರಿ ಸರ್ ಇದು? ಸರ್ ಇದು ನಿಮಗೆ 2016 ಮಾಡಲ್. ಇದು 6,30,000 ಸರ್. 6,30,000. ಹೌದು. ಓಕೆ, ಸೆಕೆಂಡ್ ಓನರ್. 6,30,000 ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ, ಇಲ್ಲಿ ಒಂದು ಫ್ಯಾಮಿಲಿ ಗಾಡಿ ಇದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಸೇಫ್ಟಿ ಪರ್ಪಸ್ ಅಷ್ಟು ಇಲ್ಲ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ. ಹಳ್ಳಿ ಕಡೆಯಲ್ಲೆಲ್ಲ ಇದು ಒಂಥರ ಫ್ಯಾಮಿಲಿ ಗಾಡಿ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಇಟ್ಟಿರ್ತಾರೆ. 7 ಸೀಟರ್ನ ವೆಹಿಕಲ್, ದೊಡ್ಡ ಫ್ಯಾಮಿಲಿಗೆ ಒಂದೊಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು 7 ಸೀಟರ್ 2018 ಮಾಡಲ್. ಇದು AC ಬರುತ್ತೆ. ಆಮೇಲೆ ನಿಮಗೆ ಇದು ಕಿಲೋಮೀಟರ್ ಅನ್ನೋದು ಜಸ್ಟ್ 36,000 ಕಿಲೋಮೀಟರ್ ರನ್ ಆಗಿದೆ. ಜಸ್ಟ್ 36,000 ಓಡಿದೆ. ಅಷ್ಟೊಂದು ಓಡಲಿಲ್ಲ. ಗಾಡಿ ಕೂಡ ತುಂಬ ಎತ್ತರದಲ್ಲಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಗಾಡೀಲಿ. ಆ್ಯಂಡ್ ಇದು ಸಿಂಗಲ್ ಓನರ್ ಅಲ್ವಾ? ಸೆಕೆಂಡ್ ಓನರ್. ಸೆಕೆಂಡ್ ಓನರಾ? ಮ್ಯೂಸಿಕ್ ಸಿಸ್ಟಮ್ಮು ಎಲ್ಲ ಬರುತ್ತೆ ನಿಮಗೆ. AC ಬರುತ್ತೆ. ಮತ್ತೆ ಎಷ್ಟು ಓಡಿದೆ ಸರ್ ಇದು? 38 ಅಲ್ಲ? 36,000. ಎಷ್ಟನೇ ಮಾಡಲ್ ಅಂತ ಹೇಳಿದ್ರಿ? 2018 ಮಾಡಲ್. 2018. ಓಕೆ, ಸೆಕೆಂಡ್ ಓನರ್ ಆಗಿದ್ರು. ನಿಮಗೆ ಬಾಡಿ ಲೈನ್ ನೋಡ್ಬೋದು. ಬಾಡಿ ಲೈನ್ ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬರೀ 36,000 ಓಡಿರುವಂಥ ವೆಹಿಕಲ್ ಇದು. ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಇದು? ಸರ್ 4,40,000. 4,40,000 ನೆಗೋಷಿಯಬಲ್ ಆಗುತ್ತಲ್ಲ. ಇದು ಒಂದು ಬಾಡಿ ಲೈನ್ ನೀವು ನೋಡ್ತಾ ಇರುವಂಥದ್ದು. ನನಗಾಗಲಿ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ನೀವು ಬಂದು ಒಂದ್ಸಲಿ ಗಾಡಿನ ನೋಡಿ ಓಡಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ. ಬಂದು ಒಂದ್ಸಲಿ ವಿಸಿಟ್ ಮಾಡಿ. 24 ಟ್ರೂ ವ್ಯಾಲ್ಯೂ. ಓಕೆ, ಇಲ್ಲಿ ಒಂದು ಹೋಂಡಾ ಅಮೇಜ್ ಇದೆ. ನ್ಯೂ ಮಾಡೆಲ್ ಅಂತಲೇ ಹೇಳ್ಬೋದು. ಈ ಗಾಡಿ ನ್ಯೂ ಶೇಪು. ಹಳೆದು ಇವಾಗ ಕ್ಯಾನ್ಸಲ್ ಆದಮೇಲೆ ನಿಮ್ಗೆ ನ್ಯೂ ಶೇಪಲ್ಲಿ ಹೋಂಡಾ ಅಮೇಜ್ ಬಂದಿರುವಂಥದ್ದು ನೋಡ್ತಾ ಇರುವಂಥದ್ದು ಇಲ್ಲಿ ಒಂದಿದೆ. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಗಾಡಿ 2019 ಮಾಡಲ್. ಅಮೇಜ್ VX ಅಂತ ಡೀಸೆಲ್ ವೇರಿಯಂಟ್ ಸರ್ ಇದು. ಇದು 59,000 ಕಿಲೋಮೀಟರ್ ರನ್ ಆಗಿದೆ. 59 ಓಡಿದೆ. ಹೌದು. ಓಕೆ, ಸಿಂಗಲ್ ಓನರ್ ಸರ್ ಇದು. ಸಿಂಗಲ್ ಓನರ್, ಟಾಪ್ ಆ್ಯಂಡ್ ವೆಹಿಕಲ್ ಅಲ್ಲ ಸರ್? ನೀವು ಇಂಟೀರಿಯರ್ ಬಾಡಿ ನೋಡ್ಬೋದು. ಬಾಡಿ ಒಂಥರ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಲೈಕ್ ಇವಾಗ ನಿಮಗೆ ಲೈಕ್ ಬೆನ್ಝು, BMW, ಆಡಿ ಆ ಥರ ಒಂದು ಏನೋ ಒಂದು ಸ್ಟೈಲಿಶಾಗಿ ಮಾಡಿರ್ತಾರೆ. ಒಂದು ಡ್ಯಾಶ್ ಬೋರ್ಡು ಆ ಲುಕ್ಕಲ್ಲಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಜೊತೆ ಬರುತ್ತೆ ಈ ಗಾಡಿ. ಆ್ಯಂಡ್ ನಿಮಗೆ
ಏನು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೂಡ ಬರುವಂಥದ್ದು ನೋಡ್ತಾ ಇರುವಂಥದ್ದು ನೀವು. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ನೋಡ್ಬೋದು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಆ್ಯಂಡ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ನಿಮ್ಗೆ ಇದರಲ್ಲಿ ಇರುವಂಥದ್ದು. AC ಎಲ್ಲ ಬರುತ್ತೆ. 4 ಡೋರ್ ಪವರ್ ವಿಂಡೋ. ಆ್ಯಂಡ್ ನಿಮಗೆ ಸ್ಕಫ್ ಲೈಟ್ ಕೂಡ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ. ಇದು ಕೂಡ ನೋಡ್ತಾ ಇರ್ಬೋದು. ಹೋಂಡಾ ಅಮೇಜ್ ನ್ಯೂ ಶೇಪು ಟಾಪ್ ಆ್ಯಂಡ್ ವೆಹಿಕಲ್ಲು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಇದು? 795 ಸರ್. 795. ಓಕೆ, ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್. ಎಷ್ಟು ಹೊಡಿದೆ ಸರ್ ಇದು? ಇದು ನಿಮಗೆ ಕಿಲೋಮೀಟರ್ ಬಂದು 59,000 ಕಿಲೋಮೀಟರ್. 59ನಾ? ಓಕೆ, ತುಂಬ ಚೆನ್ನಾಗಿದೆ ಬ್ರದರ್. ನೋಡ್ಬೋದು ರೆಡ್ ಕಲರ್ ಮೆರೂನಲ್ಲಿ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಬಂಬರಲ್ಲಿ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದಿದೆ ಅಷ್ಟೇ. ಅದು ಬಿಟ್ರೆ ಅದೇ ಏನೂ ಇಲ್ಲ ಗುರು, ಕಾಣಿಸೋದೇ ಇಲ್ಲ ಅದು ಆ್ಯಕ್ಚುಲಿ. ಸರ್ ಇಲ್ಲೊಂದು ವ್ಯಾಗನರ್ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ವ್ಯಾಗನಾರ್ ಇದು 2017 ಮಾಡೆಲ್. VXI. ಮತ್ತು ಕಿಲೋಮೀಟರ್ ಬಂದುಬಿಟ್ಟು ನಿಮಗೆ 47,000 ಕಿಲೋಮೀಟರ್ ಆಗಿದೆ. ಓಕೆ, ಟೈರ್ ಪ್ರೊಫೈಲ್ ನೋಡ್ಬೋದು ತುಂಬ ಚೆನ್ನಾಗಿದೆ. 47,000 ಕಿಲೋಮೀಟರ್ ಅಲ್ಲ? ಹೌದು. ಓಕೆ, ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಮತ್ತು AC ಕೂಡ ಬರುವಂಥದ್ದು. ನಿಮಗೆ ಸಾಕಷ್ಟು ಒಳ್ಳೆ ಗುಡ್ ಸ್ಪೇಸ್ನ ಆಫರ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಈ ಒಂದು ಚಿಕ್ಕ ಗಾಡೀಲಿ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇರುವಂಥದ್ದು ನಿಮಗೆ ಕೂತ್ಕೊಟ್ರೆ ಕಾಲು ನೋವು ಬರೋದಾಗಲಿ ಏನಿಲ್ಲ. ಬ್ಯಾಕ್ ಸೈಡ್ಗೆ ಹೋಗೋಣ, ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ತುಂಬ ಒಳ್ಳೆ ಸ್ಪೇಸ್ನ ಆಫರ್ ಮಾಡಿದ್ದಾರೆ. ಅಷ್ಟೊಂದು ಮಂಡಿ ನೀವು ಬರೋದಿಲ್ಲ ನಿಮಗೆ. ಚಿಕ್ಕ ಗಾಡಿ ಆದ್ರೂ ಕಾಂಪ್ಯಾಕ್ಟ್ ಆಗಿರುತ್ತೆ. ಮನೆಗೆ ಒಂದು ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಇದರಲ್ಲಿ ಬೇರೆ ಏನು ಫೀಚರ್ಸ್ ಇದು ಮಾಡೋಕ್ಕಾಗೋದಿಲ್ಲ ನಿಮಗೆ. 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಆ್ಯಂಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಇದು, ಟಾಪ್ ಆ್ಯಂಡ್ ವೆಹಿಕಲ್ಲು. ಈ ಗಾಡಿ ವ್ಯಾಗನರಲ್ಲೇ ಇದು ಟಾಪ್ ಆ್ಯಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ನಿಮಗೆ ಡಿಫಾಗರು ಮತ್ತು ವೈಪರ್ ಕೂಡ ಬರುವಂಥದ್ದು. ಸರ್ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಇದು? ಸರ್ ಇದು 4,80,000 ಸರ್. 4,80,000 ನೆಗೋಷಿಯಬಲ್ ಅಲ್ವಾ? ನೆಗೋಷಿಯಬಲ್. ಸರ್ ಇಲ್ಲಿ ಒಂದು ಯಾವ ಗಾಡಿ ಸರ್ ಇದು? ಸರ್ ಇದು ರೆನೋ ಕ್ವಿಡ್ ಅಂತ. ಕ್ವಿಡ್? ಹೌದು. ಹೇಳಿ ಸರ್. 800 cc ಸರ್. ಇದು 2022 ಮಾಡೆಲ್, ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸರ್. ಇದು ಬ್ರ್ಯಾಂಡ್ ನ್ಯೂವಾ? ಹೌದು. ಓಕೆ, ತಗೊಂಡ ತಕ್ಷಣ ತಗೊಂಡೋಗ್ಬಿಟ್ಟು ಸೆಕೆಂಡ್ ಶೋರೂಮಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು. ಹಾಗೇನಿಲ್ಲ ಸರ್, ಅದು ಅವರು ಗಲ್ಫ್ ಹೋಗ್ತಿದ್ದಾರೆ, ಆ ಥರ ಸೇಲ್ ಮಾಡ್ತಿದ್ದಾರೆ ಸರ್. ಓಕೆ ಓಕೆ, ತುಂಬ ಚೆನ್ನಾಗಿದೆ ಗಾಡಿ. ನೋಡ್ಬೋದು ನೀವು ಒಳಗಡೆ ಸೀಟ್ ಕವರ್ ಕೂಡ ಅವ್ರು ತೆಗ್ದಿಲ್ಲ ಇನ್ನು. ಹಾಂ, ಸೀಟ್ ಕವರ್. ಓಕೆ, ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಹೇಳಂಗೆ ಇಲ್ಲ. ಇದು ಕೂಡ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ನಿಮಗೆ ಮ್ಯೂಸಿಕ್ ಸಿಸ್ಟಮ್ ನೋಡ್ತಾ ಇರುವಂಥದ್ದು. ಚಿಕ್ಕ ಗಾಡಿಯಲ್ಲಿ ಇಷ್ಟು ದೊಡ್ಡ ಮ್ಯೂಸಿಕ್ ಸಿಸ್ಟಮ್ ದೊಡ್ಡದಾಗಿ ಕಾಣಿಸ್ತದೆ ಅಂತಲೇ ಹೇಳ್ಬೋದು. ನಿಮ್ಗೆ ಇಲ್ಲಿ ಕವರ್ ನೋಡಿ, ಕವರ್ ಇನ್ನು ರಿಮೂವ್ ಆಗಿಲ್ಲ. 2022ರ ವೆಹಿಕಲ್ ಇದು. ನಿಮಗೆ 4 ಡೋರ್ ಪವರ್ ವಿಂಡೋ ಬರುತ್ತಾ ಸರ್ ಇದಕ್ಕೆ? ಹೌದು, ಇದು 4 ಡೋರ್ ಪವರ್ ವಿಂಡೋ ಬರುತ್ತೆ. 4 ಡೋರ್ ಪವರ್ ವಿಂಡೋ ಬರುತ್ತೆ. ನೋಡಿ, ಪವರ್ ವಿಂಡೋ ಸಿಸ್ಟಮ್ ನಿಮಗೆ ಬೇರೆ ಕಡೆ ಕೊಟ್ಟಿದ್ದಾರೆ ಅವರು, ವಿಂಡೋಸಲ್ಲಿ ಕೊಟ್ಟಿಲ್ಲ. ಕವರ್ ಕೂಡ ರಿಮೂವ್ ಆಗದಿರುವಂಥ ಹೊಸ ಗಾಡಿ ನಿಮಗೆ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಓವರಾಲ್ ಬಾಡಿ ಲೈನ್ ಬಗ್ಗೆ ಹೇಳಂಗೆ ಇಲ್ಲ. ಯಾವ 2015 2017 ಮಾಡೆಲ್ ಗಾಡಿ ಬಾಡಿ ಲೈನು ತುಂಬ ಚೆನ್ನಾಗಿದೆ. 2022 ಗಾಡಿ ಕೇಳಬೇಕಾ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ಟಾಪ್ ಆ್ಯಂಡ್ ವೆಹಿಕಲ್ ನಿಮ್ಗೊಂದು ಕ್ವಿಡ್ ಸಿಗ್ತಾ ಇರುವಂಥದ್ದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಇದು? ಸರ್ ಇದು ಬ್ರ್ಯಾಂಡ್ ನ್ಯೂ ವೆಹಿಕಲ್ಗೆ 6,75,000 ಆಫ್ಟರ್ ಡಿಸ್ಕೌಂಟ್. ಓಕೆ, ಇವಾಗ ಇದು 5 lakhsಗೆ ಪ್ರೈಸ್ ಮಾಡ್ತಿದ್ದೀವಿ ಸರ್. 5 lakhಗೆ ಮಾಡಿದ್ದೀರಾ? ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಕಿಲೋಮೀಟರ್ ಬಂದ್ಬಿಟ್ಟು 19,000 ಕಿಲೋಮೀಟರ್ ಆಗಿದೆ. 90 ಆಗಿದೆ? 19 ಅಷ್ಟೇ. 19 ಕಿಲೋಮೀಟರ್ ಓಡಿದೆ. 19,000 ಕಿಲೋಮೀಟರ್ ಅಷ್ಟೇ ಡ್ರಿವನ್ ಆಗಿದೆ. ಈ ಗಾಡಿಯಲ್ಲಿ ಒಂದೇ ಒಂದು ಡಿಫಾಲ್ಟ್ ಅಂತ ಹೇಳಿದ್ರೆ ನಿಮಗೆ ಇದು ಬರೋದಿಲ್ಲ, ಮ್ಯಾಗ್ವಿಲ್ ಬರೋದಿಲ್ಲ ನಿಮಗೆ, ಅಲೈವಿಲ್ ಬರೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಓವರ್ ಆಲ್ ತುಂಬ ಚೆನ್ನಾಗಿದೆ. 5 ಲಕ್ಷಕ್ಕೆ ಸಿಗ್ತಾಯಿದೆ. 6.5 ಲಕ್ಷ ಗಾಡಿ ನಿಮಗೆ 5 ಲಕ್ಷಕ್ಕೆ ಸಿಗ್ತಾ ಇದೆ ಅಂದರೆ ಎಷ್ಟು ಒಳ್ಳೆ ಆಫರ್ ಅಲ್ವಾ? ಹೊಸ ಶೋರೂಮ್ಗೆ ಹೋದರೆ ನಿಮಗೆ ಈ ಪ್ರೈಸ್ ರೇಂಜಲ್ಲಿ ಸಿಗೋದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಒಂದು ಗಾಡಿ ಇದೆ, ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ. 2 for 2 ವ್ಯಾಲ್ಯೂ. ಸರ್ ಇನ್ನೊಂದು ಇಕೋ ಇದೆ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು 2018 ಮಾಡಲೇ. ಹಾಂ, ಇದು ಸೆಕೆಂಡ್ ಓನರ್ ಸರ್. ಇದು ಇದು ಕಿಲೋಮೀಟರ್ ತುಂಬ ಕಡಿಮೆ ಓಡಿದೆ. 23,000 ಕಿಲೋಮೀಟರ್. 23,000 ಅಷ್ಟೇ. ಓಕೆ, ನೀವು ನೋಡ್ತಾ ಇರುವಂಥದ್ದು ಇದರಲ್ಲಿ ಫೀಚರ್ಸ್ ಎಲ್ಲ ನೀವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆ್ಯಂಡ್ ನಿಮಗೆ AC ಬರುತ್ತೆ. ಆ್ಯಂಡ್ ಪವರ್ ವಿಂಡೋಸ್ ಬರೋದಿಲ್ಲ ನಿಮಗೆ ಇದರಲ್ಲಿ, ಬರೋದಿಲ್ಲ, ಎಕ್ಸ್ಟ್ರಾ ಹಾಕ್ಸ್ಕೋಬೇಕಾಗುತ್ತೆ. ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಆ್ಯಂಡ್ ಓವರಾಲ್ ಇಂಟೀರಿಯರ್ ಲುಕ್ ಆದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ. ಬಾಡಿ ಲೈನ್ ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ನೋಡ್ತಾ ಇರುವಂಥದ್ದು ಸ್ಪೇಸಿಂಗ್ ನೋಡಿ, ಎಷ್ಟು ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ನಿಮಗೆ ಲಗೇಜ್ ಇಲ್ಲಿ ಹಾಕೊಂಡು ಹೋಗ್ಬೋದು, ಕಾಲ ಹತ್ರ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಇನ್ ಕೇಸ್ ನೀವು ಕೂತ್ಕೊಂಡ್ರು ನಿಮಗೆ ಮಂಡಿ ನೋವಾಗಲಿ ಕಾಲು ನೋವಾಗಲಿ ಬರೋದಿಲ್ಲ. ಆ್ಯಂಡ್ ತುಂಬ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ನಿಮ್ಗೆ ಒಂದು ಕಾರಲ್ಲಿ ಈ ಥರ ಇಷ್ಟೊಂದು ಸ್ಪೇಸ್ ಯಾವ ಕಾರಲ್ಲಿ ಕೂಡ ಆಫರ್ ಆಗಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಬ್ಯಾಕ್ ಸೈಡು ಅಲ್ಲಿ ಸೀಟ್ ಕೊಟ್ಟಿದ್ದೀರಾ ಸರ್? ಇಲ್ಲ, ಬ್ಯಾಕ್ ಸೈಡ್ ಸೀಟ್ ಕೊಟ್ಟಿಲ್ಲ. ಇನ್ ಕೇಸ್ ನಿಮಗೆ ಸೀಟ್ ಬೇಕಾದರೆ ಇನ್ಸ್ಟಾಲೇಷನ್ ಮಾಡಿಸ್ಕೋಬೋದು. ಸೊ ಇದು ಒಂದು ಟೋಟಲ್ ಆಗಿ 5 ಸೀಟರ್ನ ವೆಹಿಕಲ್ಲು. ಆವಾಗಲೇ ನೋಡಿದ್ದು ನಾವು 7 ಸೀಟರ್ನ ವೆಹಿಕಲ್ ಆಗಿರುತ್ತೆ. ಇದು ಒಂದು 5 ಸೀಟರ್ನ ವೆಹಿಕಲ್. ಬರೀ 20,000 ಕಿಲೋಮೀಟರ್ ಅಷ್ಟೇ ಓಡಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀವಿ ಸರ್? 4.5 ಸರ್. 4.5. ಅದಕ್ಕೆ ಎಷ್ಟು ಹೇಳಿದ್ರಿ ಸರ್ ಆವಾಗಲೇ? 440. ಇದು 4.5 ಕಮ್ಮಿ ಓಡಿದೆ ಅದಕ್ಕೆ. ಹೌದು ಸರ್. ಓಕೆ ಸರ್, ಇಲ್ಲಿ ಒಂದು ವರ್ಣ ಇದೆ, ಹೇಳಿ ಸರ್.
ಸರ್ ವರ್ಣ ಇದು 2011 ಮಾಡೆಲ್ ಸರ್ ಇದು. 11ನಾ? ಹೌದು. ಓಕೆ, ಹೇಳಿ ಸರ್. ಸರ್ ಇದು ನಿಮಗೆ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರಾ? ಹೌದೌದು. ಕಿಲೋಮೀಟರ್ ಬಂದು ನಿಮಗೆ 1 lakh ಕಿಲೋಮೀಟರ್ ರನ್ ಆಗಿದೆ ಸರ್. 1 lakh ರಿವನ್ ಆಗಿದೆ ಈ ಗಾಡಿ. ನಿಮಗೆ ಸ್ಟೇರಿಂಗ್ ಮೌಂಟರ್ ಕಂಟ್ರೋಲ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ಇದು ಸಾಕಷ್ಟು ಲೋ ಬಜೆಟಲ್ಲಿ ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು. ಇವಾಗ ಕೂಡ ಈ ಗಾಡಿಗೆ ಅಷ್ಟೇ ಡಿಮ್ಯಾಂಡ್ ಇದೆ. ಇವಾಗ ಕೂಡ ಗಾಡಿಯ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗ್ತಾ ಇರೋವಂಥದ್ದು ವರ್ಣ. ಸೊ ತುಂಬ ಚೆನ್ನಾಗಿದೆ. ಆ ಕಾಲದ ಈ ಗಾಡಿಗೆ ಎಷ್ಟೇ ವಯಸ್ಸಾದ್ರೂ ಹಳೆದಂತ ಕಾಣಿಸಲ್ಲ. ನೀವು ರೋಡಲ್ಲಿ ಹೋಗ್ತಾ ಇದ್ರೂ ಹೊಸ ಗಾಡಿ ಅನ್ನೋ ಥರ ಫೀಲ್ ಆಗುತ್ತೆ. ಅಂಥ ಒಂದು ಗಾಡಿ ಅಂತಲೇ ಹೇಳ್ಬೋದು. ಇದಕ್ಕೆ ನಿಮಗೆ ಮ್ಯಾಗ್ವಿಲ್ ಬರೋದಿಲ್ಲ, ಡಿಫಾಗರ್ ಬರುತ್ತೆ ಆ್ಯಂಡ್ ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 3,80,000 ಸರ್. 2,80,000. 380. 380ಗೆ ಗಾಡಿ ಸಿಗ್ತಾ ಇದೆ. ಈ ಒಂದು ಪ್ರೈಸ್ ಬಜೆಟಲ್ಲಿ ನನಗನ್ಸೋ ಪ್ರಕಾರ ಬೆಂಗಳೂರಲ್ಲಿ ಕೂಡ ಈ ಒಂದು ವ್ಯಾಲ್ಯೂಗೆ ಈ ಗಾಡಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. 2011 ಮಾಡೆಲ್ ಅಲ್ವಾ? ಹೌದು ಸರ್. ಓಕೆ, ಈ ಒಂದು ಬಜೆಟ್ಗೆ ನಿಮಗೆ ಈ ದೇವರನ್ನೇ ಹೇಳ್ತೀನಿ, ಈ ಒಂದು ಬಜೆಟಲ್ಲಿ ಇಷ್ಟೊಂದು ಒಳ್ಳೆ ಲಕ್ಸುರಿ ಸೆಗ್ಮೆಂಟ್ನ ಗಾಡಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸರ್ ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಹೇಳಿ ಸರ್ ಈ ಬಗ್ಗೆ. ಸರ್ ಇದು 2017 ಮಾಡೆಲ್. ಹಾಂ, ಸಿಂಗಲ್ ಓನರ್ ವೆಹಿಕಲ್ ಸರ್, VDI. ಹಾಂ, ಡೀಸೆಲ್ ಸೆಗ್ಮೆಂಟ್ ಸರ್ ಇದು. ಓಕೆ, ನಿಮಗೆ ಡ್ಯುವಲ್ ಏರ್ ಬ್ಯಾಗ್ನ ಜೊತೆ ಬರುತ್ತೆ. ಇದು ಮಿಡ್ ವೇರಿಯಂಟ್ ವೆಹಿಕಲ್ ಅನ್ಸುತ್ತೆ ಅಲ್ವಾ? ಹೌದು ಸರ್, ಮಿಡ್ ವೇರಿಯಂಟ್ ವೆಹಿಕಲ್. ಆದ್ರೂ ನಿಮಗೆ ಡ್ಯುವಲ್ ಏರ್ ಬ್ಯಾಗ್ ಕೂಡ ಆಫರ್ ಮಾಡಿದ್ದಾರೆ ಈ ಗಾಡೀಲಿ. ನಿಮಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಕೂಡ ಬರುವಂಥದ್ದು. ಓವರ್ ಆಲ್ ನಿಮಗೆ ಇಂಟೀರಿಯರ್ ನೋಡೋದಾದ್ರೆ ಇಂಟೀರಿಯರ್ ಅಂತೂ ಮಿಂಟ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ನಿಮಗೆ ಡ್ಯಾಶ್ ಬೋರ್ಡ್ ನೋಡ್ಬೋದು, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ಯಾಶ್ ಕ್ಯಾಮ್ ಅಲ್ವಾ ಸರ್ ಇದು? GPS? ಅದು ರಿವರ್ಸ್ ಕ್ಯಾಮ್ ಸರ್. ಅದು ರಿವರ್ಸ್ ಕ್ಯಾಮ್ ಅಲ್ವಾ? ಓಕೆ ಓಕೆ, ರಿವರ್ಸ್ ಕ್ಯಾಮ್ ಕೂಡ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿರುವಂಥದ್ದು. ರಿವರ್ಸ್ ಕ್ಯಾಮ್ ಕೂಡ ನಿಮ್ಗೆ ಬರುವಂಥದ್ದು ನೋಡ್ತಾ ಇರುವಂಥದ್ದು ನೀವು. ರಿವರ್ಸ್ ಕ್ಯಾಮ್ ಕೂಡ ಇದಕ್ಕೆ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಓವರ್ ಆಲ್ ಬಾಡಿ ಲೈನ್ ಬಗ್ಗೆ ಹೇಳೋದಾದ್ರೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ನಿಮಗೆ ಡಿಫಾಗರು ಮತ್ತು ಬ್ಯಾಕ್ ವೈಪರ್ ಬರೋದಿಲ್ಲ ಅದು, ಮತ್ತು ನಿಮಗೆ ಒಂದು ಮ್ಯಾಗ್ವಿಲ್ ಕೂಡ ಬರುವಂಥದ್ದು ಅಲ್ಲ ಇದರಲ್ಲಿ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್ ಇದು? ಇದು 6,50,000. 6,50,000. ಹೌದು. ಎಷ್ಟು ಹೊಡಿದೆ ಸರ್ ಇದು? ಅದು 1 lakh ಕಿಲೋಮೀಟರ್ ರನ್ ಆಗಿದೆ. 1 lakh ಕಿಲೋಮೀಟರ್ ಹೆಚ್ಚು ಕಡಿಮೆ ಆಗುತ್ತಾ? ಮಾಡ್ಬೋದು ಸರ್. ಆವಾಗಲೇ ನೀವು ಎರ್ಟಿಗಾ ನೋಡಿದ್ರಿ. ಎರ್ಟಿಗಾಕ್ಕಿಂತ ಒಂದು ಲೆವೆಲ್ ಸ್ವಲ್ಪ ಜಾಸ್ತಿ ಹೋಗಬೇಕು. ಇನ್ನೋವನ್ನು ಕಾಂಪೀಟ್ ಮಾಡೋದಕ್ಕೆ ಎರ್ಟಿಗಾ ಬಿಟ್ಟರು. ಎರ್ಟಿಗಾ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಬಿಟ್ಟರು. ಆದರೆ ನಿಮಗೆ ಇವಾಗ ಕೂಡ ಈ ಒಂದು ಗಾಡಿಗೆ ಅಷ್ಟೇ ಒಂದು ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಇನ್ನೋವಾ ಇದೆ. ಇನ್ನೋವಾ ಬಗ್ಗೆ ಹೇಳಿ ಸರ್. ಸರ್ ಇನ್ನೋವಾ ಇದು 2010 ಮಾಡೆಲ್. ಹಾಂ, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಹಾಂ, ಇದು 1,65,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 6.5 ಸರ್. ಓಪನ್ ಆಗ್ತಿಲ್ಲ ಸರ್. ನಿಮಗೆ 4 ಡೋರ್ ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಕೊಯ್ಯೋ ಅಂತ ಕೂಗ್ತಾ ಇದೆ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮು. ಸೊ ಆ ಕಾರಣದಿಂದಾಗಿ ಅಲ್ಲಿ ಲಾಕಿಂದ ಮಾತ್ರ ಫೇಸ್ ಮಾಡೋಕ್ಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು 7 ಸೀಟರ್ನ ವೆಹಿಕಲ್ಲು. ಆ್ಯಂಡ್ ನಿಮಗೆ ಈ ಪ್ರೊಫೈಲ್ ನೋಡ್ಬೋದು, ಸೀಟ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದು ಫ್ಯಾಬ್ರಿಕ್ ಅಲ್ವಾ ಸರ್? ಇದಲ್ವಾ, ಲೆದರ್ ಅಲ್ಲ? ಇದು ಲೆದರ್ ಅಲ್ಲ ಸರ್, ಫ್ಯಾಬ್ರಿಕ್ ಅಲ್ವಾ? ಒಂಥರ ಲೆದರ್ ಥರನೇ ಕಾಣಿಸುತ್ತೆ, ಬಟ್ ಫ್ಯಾಬ್ರಿಕ್ ಸೀಟ್ ಅಪಾಲ್ಸ್ಟ್ರಿ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಈ ಗಾಡಿ. 7 ಸೀಟರ್ನ ವೆಹಿಕಲ್ ಇದು. ನೋಡ್ತಾ ಇರುವಂಥದ್ದು ನಿಮಗೆ ಒಳ್ಳೆ ಸಾಕಷ್ಟು ಸ್ಪೇಸ್ ಕೂಡ ಆಫರ್ ಮಾಡಿದ್ದಾರೆ. ಇದನ್ನು ಮಡಿಸಿದ್ರೆ ನಿಮಗೆ ಸಾಕಷ್ಟು 750 ಲೀಟರ್ ಅಷ್ಟು ನಿಮಗೆ ಬೂಟ್ ಸ್ಪೇಸ್ ಕೂಡ ಇದರಲ್ಲಿ ಆಫರ್ ಆಗುತ್ತೆ. ಬಕೆಟ್ ಸೀಟ್ ಅದು. ಓಕೆ, ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಲೆಗ್ ಸ್ಪೇಸ್ ಕೂಡ ನೋಡ್ತಾ ಇರುವಂಥದ್ದು. ನಿಮಗೆ ಎಲ್ಲಿ ಕಾಲು ನೋವು ಬರುವಂಥ ಚಾನ್ಸಸ್ ಅಂತೂ ದೇವರೇ ಇಲ್ಲ ಅಂತಲೇ ಹೇಳೋದು. ತುಂಬ ಒಳ್ಳೆ ಸ್ಪೇಸ್ನ ಆಫರ್ ಮಾಡಿದ್ದಾರೆ. ಅದನ್ನು ಮಡಿಸಿದ್ರೆ ನಿಮಗೆ ಒಂದೊಳ್ಳೆ ಬೂಟ್ ಸ್ಪೇಸ್ ಕೂಡ ನಿಮಗೆ ಆಫರ್ ಆಗುತ್ತೆ ಗಾಡೀಲಿ. ಚೆನ್ನಾಗಿದೆ. ಓವರಾಲ್ ಬಾಡಿ ಲೈನ್ ಬಗ್ಗೆ ಹೇಳೋದಾದ್ರೆ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಓನರ್ ವೆಹಿಕಲ್ ಅಲ್ವಾ ಸರ್ ಇದು? ಹೌದು ಸರ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 6.5 ಸರ್. 6.5. ಹೌದು. ಓಕೆ, 6.5 ಲಕ್ಷ ಹೇಳ್ತಿದ್ದಾರೆ. ಹೆಚ್ಚು ಕಡಿಮೆ ಪಕ್ಕ ಆಗುತ್ತೆ, ಖಂಡಿತ ಆಗೇ ಆಗುತ್ತೆ. ಫಿಕ್ಸ್ಡ್ ರೇಟ್ ಅಂತೂ ಅಲ್ಲ. ಆ ಕಾಲದ ಮಿಡ್ ವೇರಿಯಂಟಲ್ಲಿ ನಿಮಗೆ ಡಿಫಾಗರು ಬ್ಯಾಕ್ ವೈಪರ್ ಕೂಡ ಆಫರ್ ಮಾಡಿದರು. ನಿಮಗೆ ಮ್ಯಾಗ್ವಿಲ್ ಕೂಡ ಬರೋದಿಲ್ಲ ಇದರಲ್ಲಿ. ಮ್ಯಾಗ್ವಿಲ್ ಒಂದು ಹಾಕಿಸ್ಕೋಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಇಲ್ಲ ಹಾಗೆ ಕೂಡ ಓಡಿಸ್ಬೋದು. ಟೈರ್ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಓಡಿದೆ ಸರ್ ಇದು? ಇದು 1,65,000 ಕಿಲೋಮೀಟರ್ ರನ್ ಆಗಿದೆ ಸರ್. 1,65,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಟ್ರ್ಯಾಕ್ ಹಿಸ್ಟ್ರಿ. ಹೌದು. ಓಕೆ, ನೋಡಿದ್ರಲ್ಲ, ಟ್ರೂ ವ್ಯಾಲಿಯಲ್ಲಿ ಇವತ್ತು ಸಾಕಷ್ಟು ಒಳ್ಳೆ ಕಲೆಕ್ಷನ್ ಇತ್ತು. ಆ್ಯಂಡ್ ಕಮ್ಮಿ ಬಜೆಟಲ್ಲಿ ಕೂಡ ಗಾಡಿ ಇತ್ತು ಅಂತ ಅನ್ಕೊತೀನಿ. ಈ ಒಂದು ಬಜೆಟಲ್ಲಿ ನಿಮಗೆ ಬೇರೆ ಯಾವ ಶೋರೂಮಲ್ಲಿ ಸಿಗೋದಿಲ್ಲ. ಆ್ಯಕ್ಚುಲಿ ಬೆಂಗಳೂರು ಕಡೆಯಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಸೊ ಇನ್ನು ಮುಂದೆ ನಿಮಗೆ ಕೋಸ್ಟಲ್ ಏರಿಯಾಗಳಲ್ಲಿ ಯಾವ್ಯಾವ ಶೋರೂಮ್ ಇದೆ ಆ ಶೋರೂಮ್ಗಳನ್ನು ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಕೂಡ ನಿಮಗೆ ತೋರಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಕಮ್ಮಿ ಬಜೆಟಲ್ಲಿ ಇದೆ ಅಂತ ನಾನು ಅನ್ಕೊತೀನಿ. ನಿಮ್ಗೆ ಇಷ್ಟ ಆಗಿರೋ ಬಜೆಟಲ್ಲಿ ಇಲ್ಲಿ ಕಾರ್ಗಳು ಕೂಡ ಇದೆ ಅಂತ ಅನ್ಕೊತೀನಿ. ಇನ್ ಕೇಸ್ ನಿಮಗೆ ಇಲ್ಲಿ ಯಾವ ಬ್ರ್ಯಾಂಡ್ ಇಲ್ವೋ ಆ ಬ್ರ್ಯಾಂಡನ್ನು ತರಿಸ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಆಗುತ್ತೆ. ಇವರ ಒಂದು ಎಕ್ಸಾಕ್ಟ್ ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ
ಕಾರ್ಸ್ಗಳ ಬಗ್ಗೆ ಬಂದು ನೀವು ಒಂದ್ಸಲಿ ವಿಸಿಟ್ ಮಾಡಿ ಕಾರ್ಸ್ಗಳನ್ನ ಡ್ರೈವ್ ಮಾಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಓವರ್ ಆಲ್ ಬಾಡಿ ಲೈನ್ ತೋರಿಸಿದ್ದೆ. ಆಲ್ಮೋಸ್ಟ್ ನಿಮಗೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ಕ್ಕಿಂತ ಫಸ್ಟ್ ಹ್ಯಾಂಡ್ ಗಾಡಿಗಳೇ ತುಂಬ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಮೊದಲೇ ನೀವು ಒಂದು ವಿಡಿಯೋ ಹಾಕಿದ್ದೀನಿ ನಾನು, ಬೈಕ್ ಇವ್ರ ಹತ್ರ ಬೈಕ್ಗಳು ಕೂಡ ಸಿಗುತ್ತೆ, ಸಾಕಷ್ಟು ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ಆ ಬೈಕ್ದು ವಿಡಿಯೋ ಸಪ್ರೇಟಾಗಿ ಬರುತ್ತೆ, ಹಾಗೆ ನಿಮಗೆ ಕಾರ್ಸ್ಗಳ ವಿಡಿಯೋ ಸಪ್ರೇಟಾಗಿ ಬರುತ್ತೆ. ಸೊ ಯಾಕಂದರೆ ಹೇಳಿದರೆ ಎರಡನ್ನೂ ಮಿಕ್ಸ್ ಮಾಡಿದ್ರೆ ತುಂಬ ಲೆಂತಿ ಆಗೋಗುತ್ತೆ, ಅದನ್ನ ಮಿಕ್ಸ್ ಮಾಡೋಕ್ಕಾಗಲ್ಲ, ಸಪ್ರೇಟ್ ಎರಡು ವಿಡಿಯೋ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡಿ, ಸೊ ದ್ಯಾಟ್ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನು ಮುಂದಿನ ವಿಡಿಯೋ ಮಾಡೋದಕ್ಕೆ. ಸೊ ಹಾಗೆ ಅಷ್ಟೇ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಬಾಯ್.